ಹಾಲೆಲೂಯ. ದೇವರ ವಾಕ್ಯ ಹಗಲಲ್ಲಿ ಸೂರ್ಯ, ನೀರುಳಲ್ಲಿ ಚಂದ್ರ ನಮ್ಮನ್ನು ಯಾರನ್ನು ಬಾಧಿಸುವುದಿಲ್ಲ, ನಿಮ್ಮನ್ನು ಯಾರನ್ನು ಬಾಧಿಸುವುದೇ ಇಲ್ಲ. ಹಾಲೆಲೂಯ. ಪ್ರಕೃತಿಗಳು ನಮ್ಮ ಕಂಟ್ರೋಲಲ್ಲಿ ಬರ್ತವೆ. ದೇವರು ನಮಗೆ ಅಂತ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ನಾನು ಹೇಳ್ತೇನೆ, ಯಾವ ಕೇಡುಗಳು ನಿಮಗೆ ಸಂಭವಿಸದೆ, ಈ ಬೇಸಿಗೆ ಕಾಲದಲ್ಲಿ ಯಾವ ಕೇಡುಗಳು ನಿಮಗೆ ಸಂಭವಿಸುವುದೇ ಇಲ್ಲ. ಹಾಲೆಲೂಯ. ನೀವು ಕ್ರಿಸ್ತನಲ್ಲಿ ಸುರಕ್ಷಿತರಾಗಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರ. ದೇವರು ನಮಗೆ ಒಂದು ವಾರವನ್ನು ಅದ್ಭುತವಾಗಿ ದಯಪಾಲಿಸಿಕೊಂಡಿದ್ದಾನೆ. ಪ್ರಿಯರೇ, ಎಷ್ಟೋ ಜನರು ಈ ಸಮಯ, ಈ ದಿವಸವನ್ನು ಕಾಣದೆ ಹೋದಾಗಲೂ ನಮ್ಮನ್ನಾದರೂ ಆತನ ಪ್ರೀತಿ, ಆತನ ದಯೆ, ಆತನ ಕನಿಕರ, ಆತ ನಮ್ಮನ್ನು ಹುಡುಕಿ ಬಂದ ನಿಮಿತ್ತವಾಗಿ ಇವತ್ತು ನಾವು ಕರ್ತನ ಸಮ್ಮುಖದಲ್ಲಿ ಬಂದು ನಾವು ಭೂಪರ ಲೋಕಗಳ ಒಡೆಯನಾದಂಥ, ಸರ್ವಶಕ್ತನಾದಂಥ, ಜೀವ ಸ್ವರೂಪನಾದ ಪರಲೋಕದ ತಂದೆಯನ್ನು ಆರಾಧಿಸಲಿಕ್ಕಾಗಿ ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ. ಪ್ರಿಯರೇ, ಹಲ್ಲೆಲೂಯ. ಎಷ್ಟು ಮಂದಿ ನೀವು ನಂಬುತ್ತೀರಿ? ನಮ್ಮ ದೇವರು ಪರಾಕ್ರಮಶಾಲಿಯಾದ ದೇವರು. ಆತನ ಪರಾಕ್ರಮಶಾಲಿಯಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಅದೇ ನಾವು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಾವು ಹೃದಯದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರಿಯರೇ, ಯಾರ್ಯಾರು ನನಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಿದವರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ನಾವು ಆತನನ್ನು ಗೌರವಿಸುವುದಾದರೆ, ನಮ್ಮ ಸ್ತುತಿ ಸ್ತೋತ್ರಗಳನ್ನು ಯಜ್ಞವನ್ನಾಗಿ ಸಮರ್ಪಿಸುವುದರ ಮೂಲಕವಾಗಿ ನಾವು ಆತನನ್ನು ಗೌರವಿಸುವುದಾದರೆ, ಆತನು ನಮ್ಮನ್ನು ಪ್ರತಿಯೊಬ್ಬರನ್ನು ಆತನು ಗೌರವಿಸುವ ಆತನಾಗಿದ್ದಾನೆ. ಶಕಲ ಅಂದರಬಲ ಪುರ ಕಾತಲ ಮಂದರಿಯಲ. ಪ್ರಿಯರೆಲ್ಲ ಬಾಯಿಗಳು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಡಲಿ. ರಿಕಾ ಮಂದರಿವಲ ಶಂದರಿಯ ಅಂದರಿಯಲ ಪುರ ಮಂದರಿವಲ ಶಂದರಿಯ ಅಂದರಿಯಲೆ ಲೇಬ್ರೋ ಶೀಘ್ರ ಕಾತಲ ಕತ್ತಲ ಬರ 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 ಶಿಖಿರಿ ಮಾಂದರಿಯಲ. ಕರ್ತನೇ ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಒಂದು ವಾರ ಎಲ್ಲ ಸ್ವಾಮಿ ನಮ್ಮನ್ನು ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನೀನು ಪರಿಪಾಲಿಸಿದ ನಿನ್ನ ರೀತಿಗಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅಪ್ಪ ಕರ್ತ, ನೀನು ಒಳ್ಳೆಯವನಾಗಿದೆಯಪ್ಪ, ನೀನು ಒಳ್ಳೆಯವನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆದಿಯಲ್ಲಿ ಅಂತ್ಯವನ್ನು ನೋಡಿದ ದೇವರು ನೀನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕಣ್ಮಣಿಯಂತೆ ನಮ್ಮನ್ನು ಕಾಪಾಡುವಾಗ ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಓ, ನೀನು ವಾಕ್ಯ ಹೇಳಿದ ಪ್ರಕಾರ ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಮ್ಮನ್ನು ಯಾರನ್ನು ಬಾಧಿಸದಿದ್ದಂತೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿ ಕಾಪಾಡಿದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಎಲ್ಲ ಕೇಳು ಗಂಡಾತಗಳಿಂದ ನೀ ನಮ್ಮನ್ನು ತಪ್ಪಿಸಿದೆಯಲ್ಲ ಸ್ವಾಮಿ. ತೂಕಡಿಸಿದೆ, ನಿದ್ರಿಸದೆ ನಮ್ಮನ್ನು ಕಾದು ಕಾಪಾಡಿದೆಯಲ್ಲಪ್ಪ. ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನೆ, ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ನಮ್ಮ ಒಬ್ಬೊಬ್ಬರ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಒಂದು ವೇಳೆ ತಾಯಿ, ಹೆತ್ತ ತಾಯಿ ತನ್ನ ಮೊಲೆ ಕೂಸಿನ ಮೇಲೆ ಕರುಣೆ ಇಡದೆ ಆ ಮಗುವನ್ನು ಮರೆತಾಳೋ, ನಾನಾದರೂ ನಿನ್ನನ್ನು ಮರೆಯದೆ ಎಂಬುದಾಗಿ ಹೇಳಿದಂತ ಕರ್ತನೆ, ಒಂದು ಕ್ಷಣವು ನಮ್ಮನ್ನು ಮರೆಯದೆ ಓ ಕಾಪಾಡುವಂತ ಕರ್ತನೆ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಲಾರ್ಡ್. ನೀನು ಅಗಮ್ಯದ ಬೆಳಕಿನಲ್ಲಿ ವಾಸ ಮಾಡುವ ಕರ್ತನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮಗೋಸ್ಕರ ಬರುವಾತನೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಎಷ್ಟು ಮಂದಿ ನೀವು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಪ್ರಿಯರೇ, ಹೇಳ್ರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಯಾವಾಗ ನಾವು ಬಾಯಿ ತೆರೆದು ಹೇಳ್ತೀವೋ ಎಲ್ಲ ಪರಿಸ್ಥಿತಿಗಳು ಮಾರ್ಪಟ್ಟು ನಾವು ಸಂತೋಷವಾಗಿ ಕರ್ತನನ್ನು ಆರಾಧಿಸುವಂತೆ ಎಲ್ಲ ಮಾರ್ಗಗಳು ತೆರೆಯುವಂತದ್ದಾಗಿದೆ. ಹಾಲೆಲೂಯ. ಫಸ್ಟ್ ನಮ್ಮ ಮೈಂಡ್ ಕ್ಲಿಯರ್ ಆದ್ರೆ ಸಾಕು, ಎಲ್ಲವೂ ಕ್ಲಿಯರ್ ಆಗ್ತದೆ. ಹಾಲೆಲೂಯ. ಪೌಲ ಸೀಲರು ಸೆರೆಮನೆಯಲ್ಲಿದ್ದಾಗ ಚಡಿಯೇಟುಗಳಿಂದ ಅವರಿಗೆ ಎಲ್ಲ ರಕ್ತ ಸೋರುವಷ್ಟವರಿಗೆ ಹೊಡಿದರು. ಎಲ್ಲ ಕೈಗಳಿಗೆ ಕೂಡ ಸರಪಣಿ, ಕಾಲುಗಳಿಗೆ ಸರಪಣಿ. ಆದಾಗ್ಯೂ ದೇವರ ವಾಕ್ಯ ಅವರ ಸೆರೆಮನೆಯಲ್ಲಿದ್ದಾಗಲೂ ಕರ್ತನನ್ನು ಅವರು ಸ್ತುತಿಸಿದ್ರು. ಪ್ರಿಯರೇ, ಹಾಲೆಲೂಯ. ಅವ್ರಿಗೆ ಅಂತ ನೋವು, ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಆ ಪರಿಸ್ಥಿತಿಯನ್ನು ನೋಡದೆ ಅವರನ್ನು ಬಿಡಿಸುವಂತ ಕರ್ತನನ್ನು, ಅವರು ರಕ್ಷಿಸುವಂತ ಕರ್ತನನ್ನು, ಪರಲೋಕದ ತಂದೆಯನ್ನು ನೋಡಿ ಅವರು ಆರಾಧಿಸುವವರಾಗಿದ್ದರು. ಹಾಲೆಲೂಯ. ಆಗ ಕಬ್ಬಿಣದ ಸರಪಣಿಗಳು, ಆ ಅಗುಳಿಗಳು ಕರೆಯಲ್ಪಟ್ಟವು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಯಥಾರ್ಥವಾಗಿ ಕರ್ತನನ್ನು ಆರಾಧಿಸುವುದಾದ್ರೆ ನಿಮ್ಮ ಜೀವಿತಗಳಲ್ಲಿ ಇಷ್ಟವರೆಗೆ ನಡೆಯದಂತ ಸಂಗತಿಗಳನ್ನು ನೀವು ನೋಡುವವರಾಗಿದ್ದೀರಿ. ಹಾಲೆಲೂಯ. ಪೌಲ ಸೀಲರು ಹೊರಗೆ ಬಂದ ಮೇಲೆ ಎಷ್ಟು ಮನೆಯವರು
ರಕ್ಷಣೆ, ಒಂದು ನ್ಯಾಯಾಧಿಪತಿಯಾದ ಮನೆಯ ಕುಟುಂಬದವರು ಎಲ್ಲರೂ ರಕ್ಷಣೆಯನ್ನು ಹೊಂದಿಕೊಂಡರು ಪ್ರಿಯರೇ. ಯಾಕೆ? ಅವರು ಒಂದು ವೇಳೆ ಸೆರೆಮನೆಯಲ್ಲಿ ಸುಮ್ಮನೆ ಇರ್ತಿದ್ರೆ ಅಂತ ಕಾರ್ಯಗಳು ಅಲ್ಲಿ ನಡೆಯುತ್ತಿರಲಿಲ್ಲ. ಯಾವಾಗ ಅವರು ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದ್ರು, ದೇವರು ಅವರ ಮಧ್ಯದಲ್ಲಿ ಚಾಲಿಸಿದನು ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಜನಗಳಲ್ಲಿ ರಕ್ಷಣೆಯನ್ನು ಹೊಂದುವಂತೆ ದೇವರಲ್ಲಿ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನೀವು ಎಲ್ಲವನ್ನು ಮರೆತು ಕರ್ತನನ್ನು ಸ್ತುತಿಸುವುದಾದ್ರೆ ನಿಮ್ಮ ಕುಟುಂಬದಲ್ಲಿ ನಡೆಯದಂತ ಕಾರ್ಯಗಳನ್ನು ನೀವು ನೋಡುವವರಾಗಿದ್ದೀರಿ. ಇಷ್ಟವರೆಗೆ ನಾವು ಆರಾಧಿಸಿದ ರೀತಿಯಲ್ಲಿ ಇವತ್ತು ನಾವು ಆರಾಧಿಸುವ ಪ್ರಿಯರೇ, ದಿ ಬೆಸ್ಟ್ ಅನ್ನು ನಾವು ಕರ್ತನಿಗೆ ಕೊಡುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಆತನನ್ನು ಆರಾಧಿಸುವ, ಸ್ತುತಿಸುವೆ, ಹೊಗಳುವೆ. ರಾಜಾದಿ ರಾಜನೇ ನಿನ್ನನ್ನೇ ಸ್ವಾಮಿ. ಯೇಸುವನ್ನು ಮಾತ್ರ ನಾವು ಸ್ತುತಿಸುವವರಾಗಿದ್ದೇವೆ, ಆರಾಧಿಸುವವರಾಗಿದ್ದೇವೆ ಪ್ರಿಯರೇ, ಕೊಂಡಾಡುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಚಪ್ಪಾಳೆ ತಟ್ಟೆ ಸಂತೋಷವಾಗಿ ಎಲ್ಲವನ್ನು ಮರೆತು ನಾವು ಕರ್ತನನ್ನು ಸ್ತುತಿಸುವ. ಸ್ತುತಿಸುವೆ
ಕೊಟ್ಟಂತ ಕರ್ತನೆ, ನಾವು ನಿನ್ನನ್ನು ಮಾತ್ರ ನಾವು ಆರಾಧಿಸುವವರಾಗಿದ್ದೇವಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದು ಸಮಯದ ನಮ್ಮ ಜೀವಿತ ಕತ್ತಲೆ, ಕಹಿಯಾದ ಜೀವಿತ, ಕತ್ತಲೆ ಜೀವಿತ, ಹಲ್ಲೆಲೂಯಾ ಆಗಿದ್ದಾದರೆ ಕರ್ತನು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿ ನಮ್ಮ ಜೀವಿತದಲ್ಲಿ ಹೊಸ ಬಾಳಲು, ಹೊಸ ಜೀವವನ್ನು ನಮಗೆ ಆತನ ಅನುಗ್ರಹಿಸಿದನು. ಕಹಿಯಾದ ಎಲ್ಲ ಜೀವಿತವನ್ನು, ಸಂಗತಿಗಳು ತೆಗೆದು ನಮ್ಮ ಜೀವಿತವನ್ನು ಆತನು ಮಧುರವಾಗಿ ಮಾರ್ಪಡಿಸಿದಂಥ ಕರ್ತನ ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯರು ನಿಮ್ಮನ್ನು ಕೈಬಿಟ್ಟು ಹೋಗ್ಬೋದು, ಆದರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆಯು ಆತನು ಎಂದಿಗೂ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಆತನು ನಂಬಿದವರು ಆತನ ಆಶಾಭಂಗ ಪಡಿಸುವುದೇ ಇಲ್ಲ ಎಂಬುದಾಗಿ ಸತ್ಯವೆಂದು ತಿಳಿದರೆ ಪ್ರಿಯ, ನಾವು ಯಾರ ಮಾತನ್ನು ನಂಬುವವರಾಗಿದ್ದೇವೆ? ನಾವು ದೇವರ ಹೇಳಿದ ಮಾತನ್ನು ನಂಬುವವರಾಗಿದ್ದೇವೆ. ಮನುಷ್ಯರು ಎಷ್ಟೇ ಹೋಗಿಸ್ಕೊಳ್ಳಿ, ಎಷ್ಟೇ ಭರವಸೆ ಕೊಡಲಿ, ಮನುಷ್ಯನು ತಪ್ಪುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತನಾಡುವ ದೇವರಲ್ಲ, ಆತನು ನುಡಿದಂತೆ ನಡೆಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರ ಮಾತಿಗೆ ನಾವು ಬಲೆ ಬೀಳೋ, ಆ ಬಲೆಯಲ್ಲಿ ಸಿಕ್ಕಿ ಬೀಳುವವರಲ್ಲ. ನಾವು ಜೀವ ಸ್ವರೂಪನಾದ ಪರಲೋಕದ ತಂದೆಯ ಮಾತುಗಳನ್ನು ನಾವು ಕೇಳುವವರಾಗಿದ್ದೇವೆ. ಯೇಸು ಸಮಯದಲ್ಲಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವನೇ ನನ್ನನ್ನು ಪ್ರೀತಿಸುವವನಾಗಿದ್ದಾನೆ. ಇವತ್ತು ನಾವು ದೇವರ ಆಜ್ಞೆಗಳನ್ನು ಕೈಕೊಳ್ಳುವವರಾಗಿದ್ದೇವೆ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳಿತು, ಈ ಧರ್ಮಶಾಸ್ತ್ರ ಅಂದ್ರೆ ಈ ಜೀವಗಳ ವಾಕ್ಯಗಳು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ಹೋಗಬೇಡ. ಆಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆಗ ನೀನು ಎಲ್ಲಿ ಹೋದರೂ ಕೃತಜ್ಞನಾಗುವೆ, ಸಫಲನಾಗುವೆ. ಇಂಗ್ಲಿಷಲ್ಲಿ ಸಕ್ಸಸ್ ಎಲ್ಲವೂ ಅಲ್ಲಿ ಇದೆ ಎಂಬುದಾಗಿ. ಅದು ಎಲ್ಲ ನಮಗೆ ಅಭಿವೃದ್ಧಿ, ಸಕ್ಸಸ್, ಎಲ್ಲವೂ ಯಶಸ್ಸು ಇರುವಂಥದ್ದು ಅದು ದೇವರ ಜೀವಳ ವಾಕ್ಯದಲ್ಲಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಏನು ನಾವು ಸುಮ್ಮನೆ ಒಂದು ಆರಾಧಿಸಲಿಕ್ಕಾಗಿ ಬರಲಿಲ್ಲ, ನಮ್ಮ ಕರ್ತನ ನಾವು ಮಹಿಮೆ ಪಡಿಸುವವರಾಗಿ ಬಂದಿದ್ದೇವೆ. ಕರ್ತನಿಗೆ ನಾವು ಕೊಡ್ಲಿಕ್ಕಾಗಿ ಬಂದಿದ್ದೇವೆ. ಆರಾಧನೆ ಅಂದರೆ ನಾವು ಕರ್ತನಿಗೆ ಕೊಡುವ ಒಂದು ಭಾಗವಾಗಿದೆ. ಹಲ್ಲೆಲೂಯಾ. ಆತನ ಅದನ್ನು ಸ್ವೀಕರಿಸಿ ಅದಕ್ಕೆ ಪ್ರತಿಯಾಗಿ ನಮ್ಮನ್ನು ಆತನ ಆಶೀರ್ವದಿಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನನ್ನು ಸ್ತುತಿಸಿ ಮಹಿಮೆ ಪಡಿಸುವ ಪ್ರೇರೆ. ನನಗಾಗಿ ಮಾಡುವ ಕರ್ತನ
ಎಲ್ಲಿ ಮರೆಯಾಗಿಡಲ್ಪಟ್ಟಿದೆ? ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ತಂದೆಯಾದ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. ಸೈತಾನ್ ಮುಟ್ಲಿಕ್ಕೆ ಆಗ್ತದ? ಇಲ್ಲ. ಹಲ್ಲೆಲೂಯಾ. ಯೇಸುವಿನ ರಕ್ತದ ಕೋಟೆ ನಾವು ಮುಚ್ಚಿ ಮರೆ ಮಾಡಲ್ಪಟ್ಟಿದ್ದೇವೆ ಪ್ರಿಯರೇ. ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದರಿಂದಲೇ ದೇವರ ವಾಕ್ಯ ಹೇಳುವುದು, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಅವನು ಯಾರೇ ಆಗಿರ್ಬೋದು, ಯಾವ ಬ್ಯಾಕ್ಗ್ರೌಂಡಿಂದ ಬರಲಿ, ಬಡವನಾಗಲಿ, ಶ್ರೀಮಂತನಾಗಲಿ, ಸ್ತ್ರೀಯಾಗಲಿ, ಪುರುಷಾಗಲಿ, ಯಾರೇ ಆಗಲಿ, ಅದು ನನಗೆ ಬಹಳ ಇಷ್ಟವಾದ ಪದ, ಯಾವನಾದರೂ. ಒಂದು ವೇಳೆ ಅಲ್ಲಿ ಏನಾದರೂ ಸ್ಪೆಸಿಫೈ ಮಾಡಿ ಏನಾದರೂ ವರ್ಡ್ ಹೇಳ್ತಿದ್ರೆ ಭಾರಿ ಕಷ್ಟ ಆಗ್ತಿತ್ತು. ಆದರೆ ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದ, ಈಗ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲವೂ ನೂತನವಾಯಿತು. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿಮ್ಮನ್ನು ನೂತನವಾಗಿ ಮಾಡಿದ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ. ಆತ ನಮಗೆ ಹೊಸ ಜೀವನ, ಹೊಸ ಬಾಳನ್ನು ಕೊಟ್ಟು ಆತನ ರಾಜ್ಯದಲ್ಲಿ ನಮ್ಮನ್ನು ಆತನ ಸೇರಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಯಾರು? ನೀವ್ಯಾರು? ಆತನ ಮಕ್ಕಳು. ನೀವ್ಯಾರು? ಆತನ ಮಕ್ಕಳು. ಈ ಲೋಕದಲ್ಲಿ ನಿಮಗೆ ತಂದೆ ತಾಯಿ ಇಲ್ಲದಿದ್ದರೂ ಪರವಾಗಿಲ್ಲ, ನಿಮಗೆ ಒಬ್ಬ ಪರಲೋಕದ ತಂದೆ ಇದ್ದಾನೆ. ನಿಮಗೆ ಚಿಂತಿಸುವ, ನಿಮಗೋಸ್ಕರ ಚಿಂತಿಸುವ, ನಿಮ್ಮನ್ನು ಪಾಲಿಸುವ, ನಿಮ್ಮನ್ನು ಕಾಪಾಡುವ, ನಿಮ್ಮನ್ನು ಪರಾಮರಿಸುವ ಒಳ್ಳೆಯ ಕರ್ತನು ನಿಮಗಿದ್ದಾನೆ. ಒಳ್ಳೆಯ ತಂದೆ ನಿಮಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಏನು ಹೊತ್ತು ಕೊಡಬೇಕು, ಏನು ತಿನ್ನಬೇಕು ಎಂಬುದನ್ನು ಚಿಂತೆ ಮಾಡಬೇಡ್ರಿ. ಇವುಗಳಿಗೋಸ್ಕರ ಚಿಂತಿಸುವರು ಅಜ್ಞಾನಿಗಳು ಎಂಬುದಾಗಿ ದೇವರ ವಾಕ್ಯ. ನಾವು ಅಜ್ಞಾನಿಗಳ ಪಟ್ಟಿಯಲ್ಲಿ ಹೋಗುದು ಬೇಡ, ನಾವು ಜ್ಞಾನಿಗಳಾಗಿದ್ದೇವೆ. ಅಲ್ಲಿ ಯಾಕೆ? ನಮಗೋಸ್ಕರ ನಮ್ಮ ತಂದೆ ಚಿಂತಿಸ್ತಾರೆ. ಅದರಿಂದ ನಾವು ಚಿಂತಿಸುವಂತ ಅಗತ್ಯವೇ ಇಲ್ಲ. ಎಲ್ಲವನ್ನು ಒದಗಿಸುವಾತನು ಯೆಹೋವ ಈರೆ. ಅದಕ್ಕೆ 23ನೇ ಕೀರ್ತನೆ ಹೇಳು, ಯೆಹೋವನು ನನಗೆ ಕುರುಬನಾಗಿದ್ದಾನೆ, ಅದರಿಂದ ನನಗೆ ಯಾವ ಕೊರತೆ ಇಲ್ಲ. ಹಲ್ಲೆಲೂಯಾ. ಯೆಹೋವನು ನಿಮಗೆ ಕುರುಬನಾಗಿದ್ದಾನೆ, ಯಾವ ಕೊರತೆ ಇಲ್ಲದೆ. ಆತನು ಈ ತಿಂಗಳು ಮಾತ್ರವಲ್ಲ, ಈ ವರ್ಷಗಳಲ್ಲಿ ನಿಮ್ಮ ಜೀವಮಾನ ಪರ್ಯಂತರ ಆತನ ಅದ್ಭುತವಾಗಿ ನಿಮ್ಮನ್ನು ಸಾಕಿ ಸಲಹುವಾತನಾಗಿದ್ದಾನೆ. ಪ್ರಾಣಿಗಳು, ಕೀರ್ತನೆ ಹೇಳ್ತದೆ, ಪ್ರಾಣಿಗಳು ಗೊತ್ತೊತ್ತಿಗೆ ಆಹಾರಕ್ಕಾಗಿ ಪರಲೋಕದ ದೇವರನ್ನು ನೋಡ್ತದೆ. ಯಾರನ್ನು ನೋಡ್ತದೆ? ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಹೊತ್ತೊತ್ತಿಗೆ ಆಹಾರಕ್ಕಾಗಿ ಪ್ರಾಣಿಗಳು ಪರಲೋಕದ ತಂದೆ ದೇವರನ್ನು ನೋಡುದಾದ್ರೆ ನಾವು ಯಾರನ್ನು ನೋಡಬೇಕು? ನಾವು ಯಾರನ್ನು ನೋಡಿ? ನಾವು ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ನಮ್ಮ ಕರ್ತನನ್ನು ನೋಡ್ಬೇಕು ಪ್ರಿಯರೇ. ಕರ್ತನನ್ನು ನೋಡ್ಲಿಕ್ಕೆ, ಪರಲೋಕದ ತಂದೆಯನ್ನು ದೃಷ್ಟಿಸಲಿಕ್ಕೆ ನಾವು ಮರೆತು ಹೋಗಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ತನ್ನ ಜೀವನ ಕೊಟ್ಟು ತನ್ನ ಸ್ವಂತ ಕೈಯಿಂದ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಪರಲೋಕದ ತಂದೆ ನಾವು ಎಷ್ಟಾಗಿ ನಾವು ಪ್ರೀತಿ ಮಾಡಬೇಕು, ಎಷ್ಟಾಗಿ ನಾವು ಆರಾಧಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಹೇಳೋಣ, ತುಮ್ಸ ನೋಯಿನಲ್ಲಿ ಕರ್ತನೆ ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿ ಮಾಡುವವರು, ನಮ್ಮನ್ನು ಕ್ಷಮಿಸುವವರು, ನಮ್ಮನ್ನು ಅಪ್ಪಿಕೊಳ್ಳುವವರು ಸ್ವಾಮಿ, ನಮ್ಮನ್ನು ಸತ್ತೈಸುವವರು, ನಮ್ಮನ್ನು ಕರುಣಿಸುವವರು ಯಾರು ಇಲ್ಲ ಎಂಬುದಾಗಿ ಆತನನ್ನು ಆರಾಧಿಸಿ ಆತನನ್ನು ಘನಪಡಿಸುವ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕುರುಡನಿಗೆ ಕಣ್ಣನ್ನು ಕೊಟ್ಟಂತ ಕರ್ತನು, ಮೂಕರ ಮಾತನಾಡುವಂತೆ ಮಾಡಿದಂತೆ ಕರ್ತನು, ಕಿವುಡರು ಕೇಳುವಂತೆ ಮಾಡಿದಂತ ಕರ್ತನು, ಕೂನರು ನಡೆದಾಡುವಂತೆ ಮಾಡಿದಂತ ಕರ್ತನನ್ನು ನಾವು ಆರಾಧಿಸುವ, ಸತ್ತನ್ನು ಎಬ್ಬಿಸಿದಂತ ಕರ್ತನನ್ನು ನಾವು ಆರಾಧಿಸುವ. ನನಗೋಸ್ಕರ ನಿನಗೋಸ್ಕರ ಮಹಿಮಾ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ತಾಳಿದಂತ ದೇವರ ವಾಕ್ಯ
ಎಲ್ಲರ ಹಿತಕ್ಕಾಗಿ ಅಲ್ಲ. ಇವತ್ತು ನಾನು ನೀನು ಆತನನ್ನು ಪ್ರೀತಿಸುವುದಾದ್ರೆ ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇವತ್ತು ನನ್ನಿಂದ ನಿಮ್ಮಿಂದ ಆತನು ಬಯಸುವಂಥದ್ದು ಆತನನ್ನು ನಾವು ಪ್ರೀತಿ ಮಾಡಬೇಕೆಂಬುದಾಗಿ. ಏನನ್ನು ಆತನ ಕೇಳುವುದಿಲ್ಲ ಪ್ರಿಯರೇ. ಇದ್ದ ಸ್ಥಿತಿಯಲ್ಲಿ ನಾವು ಆತನನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಆತನನ್ನಲ್ಲಿ ನಿನ್ನಲ್ಲಿ ಕೇಳಿಕೊಳ್ಳುವ ಆತನಾಗಿ. ಥ್ಯಾಂಕ್ ಯು ಜೀಸಸ್. ಎಲ್ಲರ ಪ್ರೀತಿ ತಣ್ಣಗಾದ ಹಾಗೆ ನಮ್ಮ ಪ್ರೀತಿ ತಣ್ಣಗಾಗುವುದು ಬೇಡ ಪ್ರಿಯರೇ. ನಮಗೋಸ್ಕರ ತಿರುಗಿ ಬರುವಾತನಿಗೋಸ್ಕರ ನಾವು ಕಾಯುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಆತನಿರುವಲ್ಲಿ ನಾವು ಇರಬೇಕೆಂಬುದಾಗಿ ಆತನು ಬಯಸಿದಂತ ಕರ್ತನು. ಥ್ಯಾಂಕ್ ಯು ಜೀಸಸ್. ತಂದೆ, ನಾವು ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ ಮಾಡ್ತೀವಿ ಅಪ್ಪ. ಕರ್ತ, ಇವತ್ತು ಇಲ್ಲಿ ನೆರೆದು ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಕರ್ತ ನಾವು ನಿನಗೆ ಕೃತಜ್ಞತೆಯಿಂದ ತುಂಬ ಹೃದಯದಿಂದ ಸ್ತೋತ್ರವನ್ನು ಸಾಧಿಸ್ತೇವಪ್ಪ. ಇವರ ಜೀವಿತಗಳನ್ನು ನೀನು ಬದಲಾಯಿಸತಕ್ಕಾಗಿ ಸ್ತೋತ್ರಪ್ಪ. ಕರ್ತ, ಇನ್ನು ಕೂಡ ಯಾರು ರಕ್ಷಣೆ ಅನುಭವಕ್ಕೆ ಬಾರದೆ ಮುಳುಗು ದೀಕ್ಷ ಸ್ನಾನ ತೆಗೆದುಕೊಳ್ಳದೆ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳದೆ ಈ ಹಾಲ್ ಮಾಡಿ ಯಾರಾದ್ರೂ ಇರುವುದಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂದಿನ ದಿವಸಗಳಲ್ಲಿ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳಲಿ. ಅವರು ಕರ್ತ ನಿನ್ನ ಸಂಸ್ಕಾರಕ್ಕೆ ಕರ್ತನೆ ಮುಳುಗು ದೀಕ್ಷ ಸ್ನಾನ ಆ ಸಂಸ್ಕಾರಕ್ಕೆ ಅವರು ಒಳಗಾಗಲಿ. ಕರ್ತನೆ ನಿನ್ನ ಮೇಜಿನಲ್ಲಿ ಅವರು ಪಾಲುಗಾರರಾಗಲಿ ಎಂಬುದನ್ನು ನಾನು ಕೇಳಿಕೊಳ್ಳುತ್ತೇನೆ. ಅಪೊಸ್ತಲರ ಕೃತ್ಯ 16:31 ಇವರ ಕುಟುಂಬದಲ್ಲಿ ನಾನು ಘೋಷಿಸ್ತೇನೆ ಸ್ವಾಮಿ. ಕರ್ತನಾದ ಯೇಸುವಿನ ಮೇಲೆ ನೀನು ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ, ನಿನ್ನ ಮನೆಯ ರಕ್ಷಣೆ ಹೊಂದುವರೆಂಬುದಾಗಿ ಈ ವಾಗ್ದಾನವನ್ನು ಇವರ ಕುಟುಂಬಗಳಲ್ಲಿ ನಾನು ಘೋಷಿಸ್ತೇನಪ್ಪ. ಮುಂದಿನ ದಿವಸಗಳಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ದೊಡ್ಡ ಸಾಕ್ಷಿ ನಾವು ಕೇಳುವುದಾಗಿದೆ. ಶಕಲ ಮಂದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ರಕ್ಷಣೆಯನ್ನು ಹೊಂದಿಕೊಂಡು ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಈ ನಿನ್ನ ಚಿತ್ತವು ನಮ್ಮ ಸಭೆಯಲ್ಲಿ ಅದು ನೆರವೇರಲಿ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿ ಅದು ನೆರವೇರಲಿ ಯೇಸುವಿನ ನಾಮದಲ್ಲಿ. ಇನ್ನು ಮುಂದೆ ಸ್ವಾಮಿ ಒಬ್ಬರಾಗಿ ಇಬ್ಬರಾಗಿ ಇವರು ಬರುವರಲ್ಲ, ಕುಟುಂಬವಾಗಿ ಆರಾಧನೆಗೆ ಇವರು ಬರುವರಾಗಿದ್ದೇವೆ. ಯೇಸು ಬರುವರಾಗಿದ್ದಾರೆ ಸ್ವಾಮಿ. ಇವರನ್ನು ಕರೆಯುವಂತ ಫರೋಹನ ಸ್ಪಿರಿಟ್ಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸಿ ಪಾತಾಳಕ್ಕೆ ತಳ್ಳುವವರಾಗಿದ್ದೇವೆ. ರಿಕಾಲ ರಬಲ ರಬ ಚಂದ ರಿಕಾಲ ಮಂದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್. ಕುಟುಂಬವಾಗಿ ನಾವು ಕರೆಯುವವರಾಗಿದ್ದೇವೆ. ಆರಾಧನೆಗೆ ಈ ಒಂದು ಆಲಯಗಳಿಗೆ ಅವರು ಬರುವವರಾಗಿದ್ದಾರೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ವಾಕ್ಯದಲ್ಲಿ ಪ್ರತಿಯೊಂದು ನಿನ್ನ ಮಕ್ಕಳು ಜೀವಿಸಲಿ ಸ್ವಾಮಿ. ಅವರು ನಿನ್ನಿಂದ ಸಂತೈಸಲ್ಪಡಲಿ, ನಿನ್ನಿಂದ ಆಧರಿಸಲ್ಪಡಲಿ. ಇವರ ಜೀವಿತಗಳು ನಿನ್ನ ವಾಕ್ಯದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ನಿನ್ನಗೋಸ್ಕರ ಕಟ್ಟ ಕಡೆಯವರೆಗೆ ಇವರ ಸಾಕ್ಷರ ಮಕ್ಕಳಾಗಿ ಜೀವಿಸಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಮುಂದಿನೆಲ್ಲ ಭಾಗ ನೀನು ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಜೀವಳ ವಾಕ್ಯದ ಮೂಲಕ ನಮ್ಮೊಬ್ಬೊಬ್ಬರ ಸಂಗಡ ನೀನು ಮಾತನಾಡಿ ಸ್ವಾಮಿ. ನಮ್ಮ ಪಾಸ್ಟರ್ ಅಲೆಕ್ಸ್ಗಾಗಿ ಸ್ತೋತ್ರ, ಅವರ ಹೆಂಡತಿ ಮಗಳು ತಾಯಿಯವರ ಕುಟುಂಬಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಅವರ ನೀನು ಮೈತ್ರಿಗೆ ಉಪಯೋಗಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಎಲ್ಲದೂ ನಿನಗೆ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ನಮ್ಮನ್ನು ಬಿಡುಗಡೆ ಮಾಡುವುದು ಯಾವುದು? ದೇವರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಹೌದು, ಸೈತಾನ ಕದ್ದುಕೊಳ್ಳೋದು ಯಾವುದನ್ನು? ವಾಕ್ಯವನ್ನು ಕದ್ದುಕೊಳ್ತಾನೆ. ಇವತ್ತು ನಾನು ನಂಬ್ತೇನೆ, ಇವತ್ತು ದೇವರ ವಾಕ್ಯ ಹೇಳುವಾಗಲೇ ನೀವು ರಿಸೀವ್ ಮಾಡೋದಾದರೆ ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ, ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಎಂಬುದಾಗಿ. ಹಲ್ಲೆಲೂಯಾ. ಪೌಲನು ಬರೀತಾ ಇದ್ದಾನೆ, ಕೊರಿಂಥ ಸಭೆಯಲ್ಲಿ ಬರೀತಿದ್ದಾನೆ. ಏನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ, ನಮಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಎಷ್ಟು ಜನ ಹೇಳ್ತೀರಿ ಜಯವನ್ನು ದೇವರು ಕೊಟ್ಟಿದ್ದಾನೆ? ಅಲ್ಲಿ ಜಯವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮಗೆ ಯುದ್ಧ ನಡೆಯುವ ಮೊದಲೇ ನಮ್ಮ ಜಯವನ್ನು ದೇವರು ಘೋಷಣೆ ಮಾಡಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನಂಬ್ತೇನೆ. ಹಲ್ಲೆಲೂಯಾ. ದೇವರು ಇವತ್ತು ನಿಮಗೊಂದು ದೊಡ್ಡ ಜಯವನ್ನು ಘೋಷಣೆ ಮಾಡಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಹೋರಾಟ ದೇವರಿಗೆ ಗೊತ್ತುಂಟು, ನಿಮ್ಮ ಪ್ರಾಬ್ಲಮ್ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ. ಮೊದಲೇ ದೇವರು ನಿಮಗೆ ಜಯವನ್ನು ಘೋಷಣೆ ಮಾಡುವ ದೇವರಾಗಿದ್ದಾನೆ. ಎಷ್ಟು ನಾನು ನಂಬ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಇವತ್ತು ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ.
ಹಲ್ಲೆಲೂಯ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನೋಡುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕಾಣುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ನಾವು ಕಲಿಯುವುದಾದರೆ ಹಲ್ಲೆಲೂಯ, ಅನೇಕ ಯುದ್ಧಗಳು ನಡೆಯುವ ಮೊದಲೇ ದೇವರು ಯುದ್ಧದಲ್ಲಿ ಜಯವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿ ಆ ಜಯವನ್ನು ಕೊಟ್ಟ ನಿಮಿತ್ತವಾಗಿ ಇವತ್ತು ನೀವು ಹೋಗುವ ಯುದ್ಧದಲ್ಲಿ ದೇವರು ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನಂಬಬೇಕಾದದ್ದು ದೇವರ ವಾಕ್ಯ ಅಷ್ಟೇ. ಹಲ್ಲೆಲೂಯ. ದೇವರ ವಾಕ್ಯವನ್ನು ನೀವು ನಂಬುವುದಾದರೆ ನಾನು ಹೇಳ್ತೇನೆ, ಈ ತಿಂಗಳ ಮುಗಿಯುವುದರೊಳಗಾಗಿ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಧರ್ಮೋಪದೇಶ ಕಾಂಡ ಪುಸ್ತಕ 20ನೇ ಅಧ್ಯಾಯ ನೀವು 4ನೇ ವಾಕ್ಯ ನೀವು ನೋಡುವುದಾದರೆ, ಧರ್ಮೋಪದೇಶ ಕಾಂಡ ಪುಸ್ತಕ 20ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯ ನೋಡುವುದಾದರೆ ದೇವರ ವಾಕ್ಯದಲ್ಲಿ ಸುಂದರವಾದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ದೇವರಾಗಿರುವ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯ ಕೊಡ್ತಾರಂತೆ. ಎಷ್ಟು ಜನ ನಂಬ್ತೀರ? ಹಲ್ಲೆಲೂಯ. ನೀವು ಯುದ್ಧ ಮಾಡಬೇಕಾಗಿಲ್ಲ, ನಿನ್ನ ದೇವರು ಯುದ್ಧ ಮಾಡಿ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನೀವು ಬ್ಯಾಟ್ಲಿ ಫೀಲ್ಡ್ ಅಲ್ಲಿ ಇದ್ದೀರಿ. ಅಲ್ಲಿ ಎಷ್ಟು ಜನ ಯುದ್ಧ ರಂಗದಲ್ಲಿ ಎಲ್ಲ ಯುದ್ಧ ರಂಗದಲ್ಲಿ ಇದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ಬೇಕು. ಆಮೇಲೆ ಹಲ್ಲೆಲೂಯ. ಯಾಕೆ ಸ್ತೋತ್ರ ಹೇಳ್ಬೇಕು? ನಮಗೆ ಆಲ್ರೆಡಿ ನಮಗೆ ದೇವರು ಜಯವನ್ನು ಡಿಕ್ಲೇರ್ ಮಾಡಿ ಆಗಿದೆ. ಹಲ್ಲೆಲೂಯ. ಡಿಕ್ಲೇರ್ ಮಾಡಿದಾರ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಡಿಕ್ಲೇರ್ ಮಾಡಿದವರು ಕೈ ಎತ್ತಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಸೈತಾನಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಉಂಟು ಮಾರೆ, ಇನ್ನೂ ಸರಿ ಕೈ ಎತ್ತಿದ್ಯಾ ಅಂತ ಹೇಳಿದ್ರೆ ಹೇಳ್ಬೇಕು, ನನಗೆ ಮನುಷ್ಯ ಅಲ್ಲ ಹೇಳಿದ್ದು, ನನ್ನ ದೇವರು ನನಗೋಸ್ಕರ ಮಾತನಾಡಿದ್ದಾರೆ. ದೇವರ ಮಾತನ್ನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳ್ರಿ. ಇವತ್ತು ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಸತ್ಯವೇದದಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು, ಇಸ್ರೇಲರು ಐಗುಪ್ತ ದೇಶದಲ್ಲಿ ಇದ್ರು. ಹಲ್ಲೆಲೂಯ. ಅವರಿಗೆ ಬಿಡುಗಡೆ ಆಗಲಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. 430 ವರ್ಷ ತನಕ ಅವರು ಬಂಧನದಲ್ಲಿದ್ದರು. ಆಗ ದೇವರು ಹೇಳಿದ್ರು, ಏನಂತ ಹೇಳಿದ್ರೆ, ನಾನು ಅವರ ಕೂಗನ್ನು ಕೇಳಿದ್ದೇನೆ. ಹಲ್ಲೆಲೂಯ. ನಾನು ಅವರ ಕೂಗನ್ನು ಕೇಳಿದ್ದೇನೆ. ಇವತ್ತು ನಾನು ಹೇಳ್ತೇನೆ, ನೀವು ಏನೇ ಮಾಡಿದ್ರು ತೊಂದರೆ ಇಲ್ಲ, ದೇವರು ನಿಮ್ಮ ಕೂಗನ್ನು ಇವತ್ತು ಕೇಳ್ತಾ ಇದ್ದಾನೆ. ನಿಮ್ಮ ಕಷ್ಟವನ್ನು ನೋಡಿ ಆತನು ಕಿವಿ ಕೇಳದವನಲ್ಲ ಪ್ರಿಯರೇ. ಆತ ನಿಮ್ಮ ಬಗ್ಗೆ ಆಸಕ್ತಿ ವಹಿಸುತ್ತಾ ಇದ್ದಾನೆ. ಯಾರು ನನ್ನ ಮಕ್ಕಳು ನನ್ನ ಶಬ್ದವನ್ನು ಕೇಳುತ್ತಾರೆ ಎಂಬುದಾಗಿ ಆಸಕ್ತಿಯಿಂದ ಎದುರು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ನೋಡಿ, ಅವರನ್ನು ದೇವರು ಬಿಡುಗಡೆ ಮಾಡಿ ಬಂದರು. ಹೌದಾ? ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಮಾಡಿ ಬರುವಾಗ ಏನ್ ಸಿಕ್ಕಿತು ಅವರಿಗೆ? ಕೆಂಪು ಸಮುದ್ರ ಸಿಕ್ಕಿತು. ಹೌದು ಪ್ರೈಸ್ ದಿ ಲಾರ್ಡ್. ಕೆಂಪು ಸಮುದ್ರ ಎದುರು ಬಂತು. ಆಗ ಫರೋಹ ಏನ್ ಹೇಳ್ತಾರೆ? ಎಷ್ಟು ದೂರ ಹೋಗ್ತಾರೆ? ಹೋದ್ರೆ ಕೆಂಪು ಸಮುದ್ರದ ಹತ್ರ ಮಾತ್ರ ಹೋಗ್ತಾರೆ, ಅದಕ್ಕಿಂತ ದಾಟಿ ಹೋಗ್ಲಿಕ್ಕೆ ಅವರಿಗೆ. ಇದು ಯಾರು ಹೇಳುದು? ಫರೋಹ. ನನ್ನ ಪ್ರಶ್ನೆ ಇವತ್ತು, ಕೆಂಪು ಸಮುದ್ರ ಅಲ್ಲಿ ಉಂಟಂತ ದೇವರಿಗೆ ಗೊತ್ತುಂಟೇ ಇಲ್ಲ? ಎಷ್ಟು ಜನ ಇರ್ತೀರಿ? ಗೊತ್ತುಂಟ? ಇವತ್ತು ನಿನ್ನ ಪ್ರಾಬ್ಲಮ್ ದೇವರಿಗೆ ಗೊತ್ತಿಲ್ಲ, ನಿಮ್ಮ ಹೋರಾಟ ದೇವರಿಗೆ ಗೊತ್ತಿಲ್ಲ. ಅಲ್ಲಿ ದೇವರು ಆಲ್ರೆಡಿ ಮೊದಲೇ ನಿಮಗೋಸ್ಕರ ಜಯವನ್ನು ಘೋಷಣೆ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ನಿನ್ನನ್ನು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಸೈತಾನ ಹೇಳ್ಬೋದು ಆಗುದಿಲ್ಲ ಎಂದು, ಲೋಕ ಹೇಳ್ಬೋದು ಆಗುದಿಲ್ಲ ಅಂತ ಹೇಳಿದ್ರೆ, ಆದ್ರೆ ನನ್ನ ದೇವರಿಗೆ ಎಂದರೆ ನಾನು ನಿನಗೋಸ್ಕರ ಅದ್ಭುತವನ್ನು ಮಾಡೇ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ನಮ್ಮ ಮಕ್ಕಳು ದೇವರಿಗೆ ಸ್ತೋತ್ರ ಇದ್ರೆ ಅಸಾಧ್ಯವಾದ ಕಾರ್ಯ ದೇವರು ಇವತ್ತು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಬಲವಾಗಿ ನಂಬುತ್ತೇನೆ ಇವತ್ತು. ಹಲ್ಲೆಲೂಯ. ದೇವರಿಗೆ ಅಸಾಧ್ಯವಾದ ಸಂಗತಿ ಒಂದು ಇಲ್ಲ. ಹಲ್ಲೆಲೂಯ. ನೋಡಿ, ನಾವು ಮಾನುಷಿಕವಾಗಿ ನಾವು ಯೋಚನೆ ಮಾಡಿದ್ರೆ ನಾವು ಸೋತು ಹೋಗ್ತೇವೆ, ಆದರೆ ಆತ್ಮಿಕ ಮಂಡಲದಲ್ಲಿ ಎಲ್ಲವೂ ಸಾಧ್ಯ. ಎಷ್ಟು ನಂಬ್ತೀರಿ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬುದ್ಧಿ ಅಲ್ಲ ವಿಷಯ, ನಂಬಿಕೆಯಲ್ಲಿ ವಿಷಯ. ಎಷ್ಟು ನಂಬ್ತಾ ಇದ್ದೀರಿ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಸಮುದ್ರದ ಹತ್ರ ಹೋಗಿ ನನಗೆ ಆಚೆ ಹೋಗ್ಬೇಕಂತ ಹೇಳಿದ್ರೆ ನೀವೇನು ಹೇಳ್ತೀರಿ? ಇದು ದಾಟಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಿ. ಆದ್ರೆ ದೇವರು ಆ ಸಮುದ್ರದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ದೇವರಿಗೆ ಆಗದ ಕಾರ್ಯ ಒಂದು ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಒಂದು ದೇವರ ಸೇವಕರಿದ್ರಂತೆ. ಈ ಸೇವಕರಿಗೆ ದೇವರು ಮಾತನಾಡಿದ್ರಂತೆ. ಏನಂತ ಹೇಳಿದ್ರೆ, ನಿನ್ನನ್ನು ನಾನು 20ನೇ ತಾರೀಕಿನಂದು ನಿನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಇವರು ದೇವರ ಮಾತನ್ನು ನಂಬಿದ್ರು, ರಿಸೀವ್ ಮಾಡಿದ್ರು.
ಆದ್ರೆ ಬುಕ್ಕಿಂಗ್ ಹೋಗುವಾಗ ಯಾವ ಟಿಕೆಟ್ ಇಲ್ಲ, 20ನೇ ತಾರೀಕಿಗೆ ಈವರೆಗೆ ಯಾವ ಬುಕ್ಕಿಂಗ್ ಟಿಕೆಟ್ ಇಲ್ಲ. ಅಲ್ಲೆಲ್ಲೂಯ್ಯ. ಆದ್ರೆ ಇವರು ದೇವರು ಹೇಳಿದಾರಲ್ಲ 20ನೇ ತಾರೀಕಿಗೆ ನೀನು ಅಮೆರಿಕಕ್ಕೆ ಹೋಗ್ತಿ ಅಂತ ಹೇಳಿದ್ರಿಂದ ಅಲ್ಲಿ ಅವರು ಆ ಕೌಂಟರಿಗೆ ಬಂದು ಅನೇಕ ರಿಕ್ವೆಸ್ಟ್ ಮಾಡಿದ್ರಂತೆ ಎಲ್ಲರ ಹತ್ರ ಸಹ. ಯಾಕಂದ್ರೆ ದೇವರು ಹೇಳಿದಾರಲ್ಲ 20ನೇ ತಾರೀಕಿಗೆ ನೀನು ಅಮೆರಿಕಕ್ಕೆ ಹೋಗ್ತಿ ಅಂತ ಹೇಳಿದೆಯಲ್ಲ ಅಂತ ಹೇಳಿ ಅವರು ಆಸಕ್ತಿಯಿಂದ ಆ ಏರ್ಪೋರ್ಟ್ ಅಲ್ಲಿ ಎಂತ ಪ್ರಯತ್ನ ಪಟ್ಟರು ಸಹ ಏನಾಗ್ಲಿಲ್ಲಂತೆ. ಲಾಸ್ಟ್ ಅವರು ನೋಡ್ತಾ ನಿಂತಿರುವಾಗ ಅಮೆರಿಕದ ಫ್ಲೈಟ್ ಅವರ ಕಣ್ಣೆದುರಲ್ಲಿ ಹೋಯ್ತಾರೆ. ದೇವರು ಏನ್ ಹೇಳಿದ್ದಾನೆ? ಏನ್ ಹೇಳ್ತಾನೆ? 20ನೇ ತಾರೀಕು ಅಮೆರಿಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಇವರು ಅಲ್ಲಿಂದ ಹೋಗ್ಲೇ ಇಲ್ಲಂತೆ, ಅಲ್ಲೇ ಕೂತ್ಕೊಂಡಿದ್ರಂತೆ. ಸ್ವಲ್ಪ ತಡ ಆದ್ಮೇಲೆ ಅನೌನ್ಸ್ಮೆಂಟ್ ಆಯ್ತಂತ ಏನ್ ಹೇಳಿದೆ, ಅಮೆರಿಕಕ್ಕೆ ಹೋದ ಆ ಪ್ಲೇನ್ ತಾಂತ್ರಿಕ ದೋಷದಿಂದ ಅದು ಹಿಂತಿರುಗಿ ಬಂದಿದೆ. ಹಲ್ಲೆಲೂಯಾ. ಯಾರಿಗೆ ಧೈರ್ಯ ಇಲ್ಲ ಅವರೆಲ್ಲ ಇಳಿದು ಹೋಗಬಹುದು, ಯಾರಿಗೆ ಧೈರ್ಯ ಉಂಟು ಅವರು ಮಾತ್ರ ಇದರಲ್ಲಿ ಅಮೆರಿಕಕ್ಕೆ ಹೋಗಬಹುದು ಅಂತ ಹೇಳುವಾಗ ಈ ಒಂದು ದೇವರ ಸೇವಕ ಧೈರ್ಯವಾಗಿ ಆ ಪ್ಲೇನ್ ಮೇಲೆ ಹತ್ತಿ ಅದೇ 20ನೇ ತಾರೀಕಿಗೆ ಅಮೆರಿಕಕ್ಕೆ ರೀಚ್ ಆದಂತೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ಅಸಾಧ್ಯವಾದ ಕೆಲವೊಂದು ಸಂಗತಿಗಳು ದೇವರು ನಿನಗೆ ಸಾಧ್ಯ ಮಾಡ್ತಾನೆ, ನೀನು ನಂಬಬೇಕು ಅಷ್ಟೇ. ಎಷ್ಟು ಜನ ನಂಬ್ತಾ ಇದ್ದೀರಿ? ನಾನು ನಂಬ್ತೇನೆ ಇವತ್ತು. ಹಲ್ಲೆಲೂಯಾ. ದೇವರು ಏನಾದ್ರೂ ಹೇಳಿದ್ರೆ ಆಲ್ರೆಡಿ ಅದು ಮೊದಲೇ ಸ್ಪಿರಿಚುವಲ್ ರಿಲೈವ್ ಮಾಡಿ ಹಾಗೆ ಇರ್ತದೆ. ಹಲ್ಲೆಲೂಯಾ. ದೇವರು ಹೇಳಿದ ನಿನಗೆ ಜಯವನ್ನು ಕೊಟ್ಟಿದ್ದೇನೆ ಅಂತ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೀನಿ ಇವತ್ತು ಕೆಲವೊಂದು ವಿಷಯದಲ್ಲಿ ಇವತ್ತು ನೀನು ಹೋಗುವ ಪರಿಸ್ಥಿತಿಗೆ ದೇವರ ಜಯವನ್ನು ಆಲ್ರೆಡಿ ಮೊದಲೇ ಘೋಷಣೆ ಮಾಡಿ ಆಗಿದೆ. ಹಲ್ಲೆಲೂಯಾ. ನೀವು ನೋಡ್ರಿ ಯೆಹೋಶುವನ ಪುಸ್ತಕಕ್ಕೆ ಹೋಗುವುದಾದ್ರೆ ಅಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬನ್ರಿ. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಎರಿಕೋ ದಾಟಲಿಲ್ಲ. ಎರಿಕೋ ದಾಟುವ ಮೊದಲು ದೇವರು ಹೇಳ್ತಾ ಇದ್ದಾರೆ, ರಾಜರನ್ನು ಎಲ್ಲರ ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದಾರೆ? ಹಲ್ಲೆಲೂಯಾ. ದೇವರ ಮಾತನ್ನು ನಂಬಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ ಯೆಹೋಶುವನಿಗೆ ನಿನ್ನ ಕೈಗೆ ಕೊಟ್ಟಿದ್ದೇನೆ. ತಕೊಳ್ಳೋದು ಯಾರ ಕೆಲಸ? ಎಷ್ಟು ಜನ ತಗೊಳ್ತಿದ್ದೀರಿ? ಪ್ರೈಸ್ ದಿ ಲಾರ್ಡ್. ನೀವು ಈ ವರ್ಡ್ ಅನ್ನು ಕ್ಯಾಚ್ ಮಾಡ್ರಿ. ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ರಿಸೀವ್ನ ಮೇಲೆ ಇದು ಡಿಪೆಂಡ್ ಆಗಿದೆ. ಹಲ್ಲೆಲೂಯಾ. ನಂಬಿಕೆಯಿಂದ ಇವತ್ತು ಸ್ವೀಕಾರ ಮಾಡಿ. ದೇವರು ನಿಮಗೆ ಜಯವನ್ನು ಆಲ್ರೆಡಿ ಕೊಟ್ಟಾಗಿ ಆಗಿದೆ. ಅಲ್ಲಿ ನೀವು ಹೋಗುವ ಪರಿಸ್ಥಿತಿಯ ವಿರುದ್ಧ ದೇವರು ಜಯಘೋಷವನ್ನು ಘೋಷಣೆ ಮಾಡಿ ಆಗಿದೆ. ಹಲ್ಲೆಲೂಯಾ. ನಮಗೆಲ್ಲರಿಗೆ ಚರಿತ್ರೆ ಗೊತ್ತುಂಟು. ಇವರು ಯೋರ್ದಾನ್ ದಾಟಿದ್ರು, ಇನ್ನು ಕಾನಾನ್ ದೇಶಕ್ಕೆ ಹೋಗ್ಬೇಕಾಗಿತ್ತು. ಯಾವ್ದು ಅಡ್ಡ ಇದ್ದದ್ದು? ಎರಿಕೋ ಕೋಟೆ. ಎರಿಕೋ ಕೋಟೆ ಅಂತ ಹೇಳಿದ್ರೆ ಅದು ದೊಡ್ಡ ಕೋಟೆ. ಹಲ್ಲೆಲೂಯಾ. ಅದನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನೋಡ್ತೇವೆ, ಒಳಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲಂತೆ, ಹೊರಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲಂತೆ. ಅಷ್ಟು ಸೆಕ್ಯೂರಿಟಿ, ಎದುರಲ್ಲಿ ಸೈನಿಕರೆಲ್ಲ ಇದ್ದಾರೆ. ಎರಿಕೋ ಕೋಟೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಕೋಟೆ ಅಂತ ಹೇಳಿದ್ರೆ ಅದರ ಮೇಲೆ, ಆ ಕೋಟೆಯ ಮೇಲೆ ಸಹ ಒಂದು ಅಗಲವಾದ ರೋಡ್ ಇತ್ತಂತೆ, ರಥಗಳು ಅದರ ಮಧ್ಯೆ ಹಾಕಿ ಹೋಗ್ತಿದ್ದಂತೆ. ಇಷ್ಟು ದೊಡ್ಡ ಕೋಟೆ, ಇದನ್ನು ಕ್ರಾಸ್ ಆಗ್ಬೇಕಾಗಿತ್ತು ಯಾರಿಗೆ? ಯೆಹೋಶುವನಿಗೆ. ಅಲ್ಲಿ ಇದು ಕ್ರಾಸ್ ಆಗದೆ ಯಾವುದು ಸೇರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಕಾನಾನ್ ದೇಶ ಸೇರ್ಲಿಕ್ಕೆ ಆಗುದಿಲ್ಲ, ವಾಗ್ದಾನವನ್ನು ರೀಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾನು ಹೇಳ್ತೀನಿ, ಇಲ್ಲಿ ಕೆಲವರೆಲ್ಲ ವಾಗ್ದಾನ ರೀಚ್ ಮಾಡ್ಲಿಕ್ಕೆ ತಡೆಯಿಂದ ಎರಿಕೋ ಕೋಟೆಯನ್ನು ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕೈಗೆ ನಾನು ಕೊಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ಇವತ್ತು ಸ್ವಾಧೀನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿ. ಓ, ನಿನ್ನ ಜಯವನ್ನು ಇವತ್ತು ನೀನು ಸ್ವಾಧೀನ ಮಾಡಬೇಕು. ರಿಕಲಮ ಕರಮದ ಶಬ್ದನ ರಿಹಂದರಮದ ಶಂಕರ ಮಾನವ ಸಂದನ. ಯೆಹೋಶುವನಿಗೆ ಏನು ಗೊತ್ತಿಲ್ಲ. ಯೆಹೋಶುವನಿಗೆ ಒಂದೇ ಗೊತ್ತಿರೋದು, ಮೋಶೆ ಒಟ್ಟಿಗೆ ಹೋಗಿ ಬಂದಿತ್ತು, ಆದ್ರೆ ದೇವರ ಒಂದು ಕಾರ್ಯವನ್ನು ನೋಡ್ಲಿಕ್ಕೆ ಅವನಿಗೆ ಆಗಲಿಲ್ಲ. ಆದ್ರೆ ಮೋಶೆಯ ಜೀವಿತದಲ್ಲಿ ಅದ್ಭುತ ಮಾಡಿದನು ಯೆಹೋಶುವನು ನೋಡುತ್ತಾ ಬಂದ. ಇವತ್ತು ಎಷ್ಟು ಜನ ಬೇರೆಯವರ ಅದ್ಭುತವನ್ನು ಕಾಣುತ್ತಿರುವುದಾದ್ರೆ ಇವತ್ತು ನಿನ್ನ ಮೂಲಕ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತಾ ಇದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೋಶೆ ಸಾಯುವ ಸಮಯದಲ್ಲಿ ದೇವರು ಯೆಹೋಶುವನನ್ನು ಕರೆದು ಹೇಳ್ತಿದ್ದಾನೆ, ನೀನು ಕಾಲಿಡುವ ಸ್ಥಳವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ನಿನ್ನ ಮನೆ ದೇವರು ಇವತ್ತು ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಬಿಸಿನೆಸ್ ದೇವರು ನಿನಗೆ
ನಿನಗೆ ಕೊಟ್ಟದ್ದು. ಹಲ್ಲೆಲೂಯ. ಮನುಷ್ಯರಲ್ಲ ಕೊಟ್ಟದ್ದು. ದೇವರ ಮಗಳೇ, ನಿನಗಿರುವ ಮನೆ ಅದು ದೇವರು ಕೊಟ್ಟದ್ದು. ನಿನಗಿರುವ ಕುಟುಂಬ ದೇವರು ಕೊಟ್ಟದ್ದು. ನಿನಗಿರುವ ಸೇವೆ ದೇವರು ಕೊಟ್ಟದ್ದು. ಇದನ್ನು ತಡೆಯಲಿಕ್ಕೆ ಈ ಲೋಕದ ಯಾವ ಶಕ್ತಿಗಾಗಲಿ ವ್ಯಕ್ತಿಗಾಗಲಿ ಅಧಿಕಾರವಿಲ್ಲ. ಸೈತಾನನಿಗೆ ಅಧಿಕಾರವಿಲ್ಲ. ಅವನ ಬಲಗಳನ್ನು ದೇವರು ಆಲ್ರೆಡಿ ಮುರಿದು ನಿನಗೆ ಜಯವನ್ನು ಘೋಷಣೆ ಮಾಡಿದ್ದಾನೆ. ಹಲ್ಲೆಲೂಯ. ದೇವರು ಜಯವನ್ನು ಘೋಷಿಸಿದರೆ ಅದನ್ನು ತಡೆಯಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಸತ್ಯವೇದ ಇರ್ತದೆ, ಅಲ್ಲಿ ಹೋಗ್ಲಿಕ್ಕೆ ಏನಿಲ್ಲ, ಚಾನ್ಸಸ್ಸೇ ಇಲ್ಲ. ಚಾನ್ಸ್ ಇಲ್ಲದಿರುವ ಸ್ಥಳದಲ್ಲಿ ದೇವರು ಒಂದು ಮಾರ್ಗತೆಯಲ್ಲಿ ಕೊಡ್ತಾ ಇದ್ದಾನೆ. ಅಸಾಧ್ಯವಾದ ಸಂಗತಿಗಳನ್ನು ದೇವರು ಸಾಧ್ಯ ಮಾಡ್ತಾರೆ. ಹಲ್ಲೆಲೂಯ. ನಾವು ನಂಬ್ತೀವಿ. ಇಲ್ಲಿ ಕೆಲವರ ಜೀವಿತದಲ್ಲಿ ಈ ರೀತಿ ಹೋರಾಟದಲ್ಲಿ ಇದ್ದೀರಿ, ಆದರೆ ಕರ್ತನು ಇವತ್ತು ನಿಮಗೋಸ್ಕರ ಮಾರ್ಗವನ್ನು ತೆರೆಯುತ್ತಾನೆ. ಹಲ್ಲೆಲೂಯ. ಇವತ್ತು ಪ್ರಾಬ್ಲಮ್ ಬರ್ತದೆ, ಭಯಪಡಬೇಡ. ದೇವನಿನ ಸಕಳಿದ್ದಾನೆ. ಯುದ್ಧಕ್ಕೆ ಹೋಗುವವರು ಹೆದರಬಾರದಂತೆ. ಅಲ್ಲಿ ನೀವು ಅದೇ ಧರ್ಮೋಪದೇಶ ಕಾಂಡ ಪುಸ್ತಕ 20ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ನಿಮಗೆ ಕಾಳಗ ಸಮೀಪಿಸಿದಾಗ ಕೇಳಿರಿ, ನೀವು ಈಗ ಶತ್ರುವಿನೊಳಗೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ. ಯುದ್ಧ ಮಾಡಲಿಲ್ಲ, ಸಮೀಪಿಸ್ತಾ ಉಂಟು. ಎಷ್ಟು ಜನ ಸಮೀಪಿಸ್ತಾ ಇದ್ದೀರಿ? ಇವತ್ತು ನಾನು ಹೇಳ್ತೇನೆ, ನಿಮಗೆ ಸಮೀಪಿಸ್ತಾ ಇದ್ದೀರಿ. ಯುದ್ಧ ನೀವು ರೆಡಿ ಆಗಿರ್ಬೇಕು ಅಷ್ಟೇ. ಏನ್ ಮಾಡ್ಬೇಕು ಮುಂದೆ? ನಿಮ್ಮ ದೇವರಾಗಿರುವ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನೋಡ್ಬೇಕಾ, ನೀನು ಮಾತ್ರ ಅಲ್ಲ ಕಷ್ಟದಲ್ಲಿ ಹೋಗುದು, ನಿನ್ನ ಜೊತೆ ಏಸಿದ್ದಾನೆ. ನೀನು ಮಾತ್ರ ಪ್ರಾಬ್ಲಮ್ ಅಲ್ಲಿ ಹೋದರೆ ನಿನ್ನ ಸಂಗಡ ಇವತ್ತು ದೇವರಿದ್ದಾನೆ. ನಮ್ಮ ದೇವರು ನಮ್ಮನ್ನು ಒಬ್ಬರಾಗಿ ಬಿಡುವುದಿಲ್ಲ, ನಮ್ಮ ಜೊತೆ ಇವತ್ತು ನಿಂತಿದ್ದಾನೆ. ಎಷ್ಟು ಜನ ಹೇಳ್ತಾರೆ, ನನ್ನ ಜೊತೆ ದೇವರಿದ್ದಾನೆ? ಹಲ್ಲೆಲೂಯ. ಯಾರು ಕೈ ಬಿಡಬಹುದು, ದೇವರಿಂದ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಯೆರಿಕೋ ಕೋಟೆ ದಾಟಿದ್ರೆ ಮಾತ್ರ ಏನಾಗ್ತದೆ, ಅವರಿಗೆ ವಾಗ್ದಾನ ಸಿಗ್ತದೆ. ಆದ್ರೆ ತಡೆಯದು ಯೆರಿಕೋ ಕೋಟೆ. ಆದ್ರೆ ದೇವರು ಮೊದಲೇ ಹೇಳ್ತಾ ಇದ್ದಾರೆ ಯೋಶುವನಿಗೆ, ಅದನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಕೈಗೆಟಕುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯ. ಕೆಲವೊಂದು ಇದುವರೆಗೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಸಿಕ್ಕುವ ಹಾಗೆ ದೇವರು ಮಾಡ್ತಾನೆ. ಯಾಕೆ? ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ನೋಡ್ತೀವಿ, ಈ ಯೋಶುವನು ಏನ್ ಮಾಡಿದ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡ, ದೇವರ ಮಾತನ್ನು ಗಟ್ಟಿಯಾಗಿ ಇಟ್ಕೊಂಡ. ಹಲ್ಲೆಲೂಯ. ಮತ್ತೆ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವ್ ಏನ್ ಮಾಡ್ಬೇಕಾಗಿಲ್ಲ, ನೀವು ಆ ಕೋಟೆ ಸುತ್ತಲೇ ಏನ್ ಮಾಡ್ಬೇಕು, 6 ದಿವಸ 7ನೇ ದಿವಸ 7 ಸುತ್ತು ಸುತ್ತಬೇಕು. ಅಲ್ಲಿ ಆಗ ನೀವೇನ್ ಮಾಡಬೇಕು, ತುತ್ತಿರುವುದುವಾಗ ಅರ್ಪಡಿಸುವಾಗ ಆ ಗೋಡೆ ಏನಾಗ್ತದೆ, ಕೆಳಗೆ ಬೀಳ್ತದೆ ಎಂಬುದಾಗಿ. ಹಲ್ಲೆಲೂಯ. ನೋಡಿ, ನಾವು ಒಂದಿನದಾಗಿ ನಾವು ಮಾಡಬೇಕಾದ್ರೆ ಅಂತ ಗೊತ್ತಿಲ್ಲ, ದೇವರ ಮಾತಿಗೆ ವಿಧೇಯರಾಗಬೇಕು. ಎಷ್ಟು ದೇವರ ಮಾತಿಗೆ ವಿಧೇಯರಾಗ್ತೀವಿ? ಪ್ರಶ್ನೆ ಕೇಳಬೇಡ್ರಿ, ಅಲ್ಲಿ ದೇವರು ಹೇಳಿದ ಹಾಗೆ ಮಾಡ್ರಿ. ಅಲ್ಲಿ ಒಂದು ದೊಡ್ಡ ಕೋಟೆ ಸುತ್ತು ಬನ್ನಿ ಅಂತ ಹೇಳಿದ್ರೆ ಏನಾಗ್ತದೆ? ನೀವು ಲೋಕದವರಿಗೆ ಅದು ಹುಚ್ಚು ಮಾತು, ಅದು ನಮಗೆ ಒಂದು ಶಕ್ತಿ ಆಗಿದೆ. ಅಲ್ಲೆಲ್ಲೂಯ್ಯ. ನಾವು ಉಡುಪಿಯಲ್ಲಿ ಒಬ್ಬರು ಸಹೋದರಿ ಇದ್ರು. ಅಲ್ಲೆಲ್ಲೂಯ್ಯ. ಅವರ ಮನೆಯ ರೋಡ್ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಗೌರ್ಮೆಂಟ್ಗೆ ಇದಾಗಿದಂತೆ. ರೋಡ್ ಎಲ್ಲ ಗೌರ್ಮೆಂಟ್ ಅವರ ಚಿಕ್ಕದ ಒಂದು ಬಾಡಿಗೆ ಮನೆ ಕಟ್ಟಿದ್ದಾರೆ, ಉದ್ದ ಬಾಡಿಗೆ ಮನೆ. ಅವರಿಗೆ ಇದು ಬಂದು ಲೆಟರ್ ಬಂದು ಏನಂತ ಹೇಳಿದ್ರೆ, ಇದೆಲ್ಲ ರೋಡ್ ಎಲ್ಲ ಯಾರಿಗೆ ಹೋಗ್ತದೆ, ಗೌರ್ಮೆಂಟ್ಗೆ ಹೋಗ್ತದೆ. ಇವರ ಮನೆ ಸಹ ಅರ್ಧ ಹೋಗ್ತದೆ ಬಾಡಿಗೆ ಕಟ್ಟಿದ್ದು. ಇವರು ನನ್ನ ಹತ್ರ ಹೇಳಿದ್ರು, ಫಸ್ಟ್ ಹೀಗೆ ಆಗಿದೆ ಎಂದು. ದೇವರು ಅವರಿಗೆ ಆಲೋಚನೆ ಕೊಟ್ಟ, ನನಗೆ ಆಲೋಚನೆ ಕೊಡೋ ಮೊದಲು ಅವರಿಗೆ ಆಲೋಚನೆ ಕೊಟ್ಟು ಹೇಳಿದ್ರು, ಫಸ್ಟ್ ಈ ಯೆರಿಕೋ ವಾಲನ್ನು ಸುತ್ತಿದ್ರಲ್ಲ 7 ಸರ್ತಿ, ಆಗ ಏನಾಯ್ತು, ಅದು ಬಿತ್ತಲ್ಲ, ನಾನು ಸಹ ಹಾಗೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು. ನೀವು ನಂಬ್ತೀರಾ ಬಿಡ್ತೀರಾ? ಅವರು ಈ ವಾಕ್ಯ ಎಷ್ಟ ಪ್ರಕಾರ ಅವ್ರು ಹೇಳಿದ್ರು, ಈ 6 ದಿವಸ ಒಂದೊಂದು ಸುತ್ತು ತಿರುಗಿ 7ನೇ ದಿವಸ 7 ಸುತ್ತಿ ತಿರುಗಿ ಘೋಷಣೆ ಮಾಡಿದ ನಂತರ ಅವ್ರು ಹೇಳ್ತಾ ಇದ್ದಾರೆ, ಗವರ್ಮೆಂಟ್ ಆರ್ಡರ್ ಚೇಂಜ್ ಆಯ್ತು. ನೀವು ವಾಕ್ಯ ಹೇಳಿದಾಗೆ ನಡೆದ್ರೆ ಸಾಕು. ಯೋಶುವನಿಗೆ ಹೇಳಿದ್ರು, ಇದಕ್ಕೆ ಬಿಟ್ಟು ಎಡಕ್ಕೆ ಬಲಕ್ಕೆ ನೀನು ತಿರುಗದೆ ನಾನು ಹೇಳಿದಾಗೆ ಮಾಡುವುದಾದ್ರೆ ಎಲ್ಲ ಕಡೆ ನೀನು ಸಕ್ಸಸ್ ಆಗ್ತಿ.
ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯ. ಸಕ್ಸಸ್ ಎಂಬುದು ದೇವರ ವಾಕ್ಯದಲ್ಲಿ ಮಾತ್ರ, ಸಕ್ಸಸ್ ಎಂಬುದು ದೇವರ ವಾಕ್ಯದ ವಿಧೇಯತೆಯಲ್ಲಿ ಮಾತ್ರ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಕುಟುಂಬದಲ್ಲಿ ಒಂದು ಸಕ್ಸಸ್ ಬೇಕಾ? ದೇವರ ವಾಕ್ಯವನ್ನು ಗಟ್ಟಿಯಾಗಿರ್ಕೋ. ನಿನ್ನ ಬಿಸ್ನೆಸ್ ಅಲ್ಲಿ ಒಂದು ಸಕ್ಸಸ್ ಬೇಕಾ? ದೇವರ ವಾಕ್ಯವನ್ನು ಇಟ್ಕೋ. ನಿನ್ನ ಸೇವೆಯಲ್ಲಿ ಸಕ್ಸಸ್ ಬೇಕಾ? ದೇವರ ವಾಕ್ಯವನ್ನು ಇಟ್ಕೋ. ದೇವರು ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಇವತ್ತು ನಾವು ಯಾವಾಗ ಸೇವೆ ಮಾಡ್ತೇವೆ ಭಯ ಪಡ್ತಾ ಇದ್ದೇವೆ. ನೀವು ಭಯ ಪಡಬಾರ್ದು. ಅಲ್ಲೇ ಯುದ್ಧಕ್ಕೆ ಹೋಗುವವರು ಭಯ ಪಡಬಾರ್ದಂತೆ. ಇಲ್ಲಿ ನೋಡಿ, ಸತ್ಯವೇದ ಹೇಳ್ತಾ ಉಂಟು, ಈ ಒಂದು ಯೆರಿಕೋವಿನ ಜನರು ಯಾರನ್ನು ನೋಡಿ ಭಯಪಟ್ಟಂತೆ? ಇಸ್ರೇಲರನ್ನು ನೋಡಿ ಭಯಪಡ್ತಾ ಇದ್ದಾರೆ. ಇಸ್ರೇಲರಿಗೆ ಯಾರನ್ನು ಕಂಡು ಭಯಪಡ್ತಿದ್ದಾರೆ? ಯೆರಿಕೋದವರು ಭಯಪಡ್ತಾ ಇದ್ದಾರೆ. ಇವತ್ತು ನಾವು ಸಹ ಹಾಗೆ ಶತ್ರುವನ್ನು ನೋಡಿ ಏನ್ ಮಾಡ್ತೇವೆ? ಭಯಪಡ್ತಾರೆ. ಅವನ್ನ ನೋಡಿ ಭಯಪಡ್ತಾ ಇದ್ದಾರೆ. ನನ್ನ ಶತ್ರುವಿಗೆ ಭಯಪಡುವುದಿಲ್ಲ. ನನಗೆ ಆಲ್ರೆಡಿ ದೇವರು ಜಯವನ್ನು ಡಿಕ್ಲೇರ್ ಮಾಡಿದ್ದಾನೆ. ಹಲ್ಲೆಲೂಯ. ನೀವು ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 27ನೇ ವಾಕ್ಯ ಓದಿರಿ. ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 27ನೇ ವಾಕ್ಯ. ಅಲ್ಲಿ ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 27ನೇ ವಾಕ್ಯ. ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡ್ತಾರೆ. ಇವತ್ತು ನಿಮ್ಮನ್ನು ಯಾರಾದರೂ ವಿರೋಧಿಸುವುದಾದ್ರೆ, ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದರೆ, ಅವರು ನಿಮ್ಮನ್ನು ನೋಡಿ ಭಯಪಡ್ತಾರೆ. ಇದು ದೇವರ ವಾಕ್ಯ. ಇದು ವಾಕ್ಯ. ಇದನ್ನು ನಂಬ್ತೇನೆ. ಹಲ್ಲೆಲೂಯ. ಇವತ್ತು ಯಾರಾದರೂ ಈ ಪರಿಸ್ಥಿತಿಯಿಂದ ಹೋಗುವುದಾದ್ರೆ, ದೇವರ ಆತ್ಮನು ಹೇಳ್ತಾ ಇದ್ದಾನೆ, ನಿನ್ನನ್ನು ನೋಡಿ ಶತ್ರು ಭಯಪಡ್ತಾ ಇದ್ದಾನೆ. ನಿನ್ನ ಕುಟುಂಬವನ್ನು ನೋಡಿ ಶತ್ರು ಭಯಪಡ್ತಾ ಇದ್ದಾನೆ. ನಿನ್ನ ಮಕ್ಕಳನ್ನು ನೋಡಿ ಶತ್ರು ಭಯಪಡ್ತಾ ಇದ್ದಾನೆ. ಹಲ್ಲೆಲೂಯ. ಈ ಹೋರಾಟ ಯಾಕೆ ಗೊತ್ತುಂಟ? ಶತ್ರುವಿಗೆ ಗೊತ್ತುಂಟು ನಿನಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ನೀನು ಹೋಗುವ ಪರಿಸ್ಥಿತಿಯಲ್ಲಿ ದೇವರು ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಎಷ್ಟು ನಮ್ದು ನಾನು ಘೋಷಣೆ ಮಾಡ್ತಾ ಇದ್ದೇನೆ ಇವತ್ತು, ಅಲ್ಲಿ ನಿನಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಎಲ್ಲ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯ. ಅಸಾಧ್ಯವಾದ ಸಂಗತಿಗಳನ್ನು ದೇವರು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ನೋಡ್ರಿ, ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಹೋದ್ರಿ. ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ 10ನೇ ವಾಕ್ಯ. ನಿಮ್ಮ ದೇವರಾಗಿರುವ ಯೆಹೋವನು ತನ್ನ ವಾಗ್ದಾನದಂತೆ ನಿಮಗೋಸ್ಕರ ಯುದ್ಧ ಮಾಡಿದ್ರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸಲಿಕ್ಕೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ದೇವರ ವಾಕ್ಯ ಅಂತದೆ, ನೀವು ಒಬ್ಬರಾದ್ರೂ ತೊಂದರೆ ಇಲ್ಲ. ನೀವು ಎಷ್ಟು ಜನರನ್ನು ಓಡಿಸ್ತೀರಿ ಅಂತ ಹೇಳ್ರಿ? 1000 ಜನ. ಎಷ್ಟು ಜನ ಅಂತೀರಿ? ಹಲ್ಲೆಲೂಯಾ. 1000 ಜನರನ್ನು ಓಡಿಸಲಿಕ್ಕೆ ಸಾಮರ್ಥ್ಯ ದೇವರಿಗೆ ಕೊಟ್ಟಿದ್ದಾನೆ. ಲೋಕ ನಿನ್ನೊಟ್ಟಿಗಿದ್ರೆ ಏನು ಪ್ರಯೋಜನ ಇಲ್ಲ. ದೇವರು ಮತ್ತು ನೀನು ಮೆಚುರಿಟಿ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಇದ್ರೆ ಸಾಕು. ಕೆಲವು ಸಲ ಹೇಳ್ತಾರೆ, ನಾನು ಒಬ್ಬನೇ ಪಾಸ್ಟ್ರೆ. ಹೆದರಬೇಡಿ, ನಿಮ್ಮ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ. ದೊಡ್ಡ ದೇವರು. ದೇವರು ವಾಗ್ದಾನ ಮಾಡಿದ ಹಾಗೆ ಮಾಡ್ತಾನೆ. ಎಷ್ಟೇ ನಂಬ್ತೀರಿ? ವಾಗ್ದಾನ ಮಾಡಿದ ಹಾಗೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಗುರುತುಗಳ ಮೇಲೆ ಅಲ್ಲ, ನಮ್ಮ ನಂಬಿಕೆ ವಾಗ್ದಾನಗಳ ಮೇಲೆ. ಎಷ್ಟೇ ಹೇಳ್ತೇನೆ. ನನಗೆ ಕೆಲವರು ಹೇಳ್ತಾರೆ ಗುರುತು ಕೊಡು ಅಂತ. ಗುರುತು ಯಾವಾಗ ಸಿಗ್ತದೆ ಗೊತ್ತಾ? ನಂಬುವಾಗ ನಿಮಗೆ ಗುರುತು ಸಿಗ್ತದೆ. ಆಡಲ್ಲಿ ನಂಬಿಕೆ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನೋಡಿ, ಶತ್ರುವಿನ ಮೇಲೆ ನಮಗೆ ಜಯ ಬೇಕಾ? ದೇವರ ವಾಕ್ಯವನ್ನು ಗಟ್ಟಿಯಾಗಿಟ್ಕೊಳ್ಬೇಕು. ಹಲ್ಲೆಲೂಯಾ. ವಾಕ್ಯ ನಿನಗೆ ಜಯವನ್ನು ಘೋಷಣೆ ಮಾಡ್ತಾರೆ. 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 46ನೇ ವಾಕ್ಯಕ್ಕೆ ಹೋಗುವುದಾದ್ರೆ, 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೊಡ್ಡ ಗೊಲ್ಯಾತ ದಾವೀದನ ಎದುರು ಬರುವಾಗ ದಾವೀದ ಏನು ಮಾತಾಡಿದೆ ಗೊತ್ತುಂಟ? ಬಹಳ ಸುಂದರವಾದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನೋಡಿ, ಆಮೇಲೆ ಎಷ್ಟೇ ನಂಬ್ತೀರಿ? ಶತ್ರುವನ್ನು ದೇವರು ನನ್ನ ಕೈಗೆ ಕೊಟ್ಟಿದ್ದಾನೆ. ಹೇಳ್ರಿ ಹಲ್ಲೆಲೂಯಾ. ಶತ್ರುವನ್ನು ನನ್ನ ಕೈಗೆ ಕೊಟ್ಟಿದ್ದಾನೆ. ಅಲ್ಲಿ ಇವತ್ತು ನಾನು ಘೋಷಣೆ ಮಾಡ್ತೇನೆ, ನಿಮ್ಮ ಹೋರಾಟ ಇವತ್ತು ಎಂಡ್ ಆಗಿ ಹೋಗ್ಬಾರ್ದು.
ನಿಮ್ಮ ಶತ್ರುವಿನ ಕಾಟದಿಂದ ನೀವು ಹೊರಗೆ ಬರ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ ದೇವರೊಂದು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಇವತ್ತು ಮಾತನಾಡ್ತಿದ್ದಾನೆ. ಈ ಗೊಲ್ಯಾತನಂತ ಅನೇಕ ನಿಮ್ಮ ಮುಂದೆ ನಿಂತಿರ್ಬೋದು ಇವತ್ತು. ಎಷ್ಟು ಮಂದಿ ನಿಂತಿದ್ದಾರೆ? ದೇವರ ಸ್ತೋತ್ರ. ಅವನನ್ನು ಇವತ್ತು ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ಆಮೇಲೆ ಅಲ್ಲಿ ಅವನನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ಅಲ್ಲಿ ವ್ಯಕ್ತಿ ಏನ್ ಮಾಡ್ತದೆ ಗೊತ್ತಿಲ್ಲ, ಒಂದು ಇಲಿಯನ್ನು ಹಿಡಿದು ಮಾರಿಗೆ ಕೊಡ್ತಾರೆ. ಅದೇ ಜೀವ ಮಾಡಿ ಮಾರಿಗೆ ಕೊಡ್ತಾರೆ. ಯಾಕೆ? ನೀನು ಬೇಕಾದಕ್ಕೆ ಮಾಡು. ಇವತ್ತು ದೇವರು ಸೈತಾನ ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನು ಮುಂದೆ ಯಾವ ಸೈತಾನ ನಿಮ್ಮ ಮೇಲೆ ಅಧಿಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಅವನು ಸೋತ ಶತ್ರುವಾಗಿದ್ದಾನೆ, ಅವನು ಸೋತವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾನೆ, ನಮಗೋಸ್ಕರ ಯುದ್ಧ ಮಾಡುವ ಕರ್ತ ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೋಷುವ ಪಟ್ಟಣವನ್ನು ನೋಡುವುದಾದರೆ ಅವನ ವಿರುದ್ಧ 3 ಅರಸರುಗಳು ಏನ್ ಮಾಡಿದ್ರು? ಯುದ್ಧಕ್ಕೆ ಬಂದರು. 3 ಅರಸರುಗಳು ಅಟ್ಯಾಕ್ ಮಾಡಲಿಕ್ಕೆ ಬಂದರು. ಆಗ ಯೋಷುವ ಯಾರನ್ನು ನೋಡಿದ? ದೇವರನ್ನು ನೋಡಿ ಹೇಳಿದ, ನನಗೆ ಅವರನ್ನು ಎದುರಿಸಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ, ಅದು ನನ್ನ ಕಣ್ಣು ನಿನ್ನನ್ನು ನೋಡುತ್ತದೆ. ಅಲ್ಲೇ ಇವತ್ತು ನಾನು ಹೇಳ್ತೇನೆ, ನೀವು ಯಾರು ನೋಡ್ಬೇಕು? ದೇವರನ್ನು ನೋಡ್ಬೇಕು ಅಷ್ಟೇ. ಹಲ್ಲೆಲೂಯಾ. ದೇವರು ನೋಡುವಾಗ ದೇವರು ವಾಕ್ಯ ಕೊಡ್ತಾನೆ. ಹಲ್ಲೆಲೂಯಾ. ರೀಮಾ ವರ್ಡ್ ಹೇಳ್ತೇವೆ, ಸ್ಪೋಕನ್ ವರ್ಡ್ ಆಫ್ ಗಾಡ್. ರೀಮಾ ಅಂದ್ರೆ ದೇವರ ಬಾಯಿಂದ ಬರುವ ಮಾತು. ಇವತ್ತು ನಾನು ಹೇಳ್ತೇನೆ, ನೀನು ಪ್ರಾಬ್ಲಮ್ ಅಲ್ಲಿ ಹೋಗ್ತೀಯಾ, ನೀನು ಏನ್ ಮಾಡಬೇಡ, ಸ್ವಲ್ಪ ಸಮಯ ದೇವರ ಸನ್ನಿಧಾನ ಕೂತ್ಕೊಂಡು ದೇವರೊಂದು ವಾಕ್ಯ ಕೊಡ್ತಾನೆ. ನಿನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಬೇರೆ ಬೇಡ, ನಿನಗೆ ಒಂದು ವರ್ಡ್ ದೇವರು ಕೊಡ್ತಾನೆ, ಅಷ್ಟೇ ಸಾಕು. ಅದು ನಿನಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರು ಅನೇಕರ ಜೀವಿತದಲ್ಲಿ ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ಅನೇಕರಿಗೆ ಮಕ್ಕಳು ಆಕ್ಸಿಡೆಂಟ್ ಆಗುವ ಮೊದಲು ತಾಯಿಯೊಂದಿಗೆ ದೇವರು ಮಾತನಾಡಿದ್ದಾನೆ. ನಾನು ಹೇಳ್ತೀನಿ, ಏನೇ ಪ್ರಾಬ್ಲಮ್ ಬಂದರೆ ನೀನು ಗಲಿಬಿಲಿ ಆಗಬೇಕಾಗಿಲ್ಲ. ನೀನೊಂದು ವಾರ್ ಫೀಲ್ಡ್ ಅಲ್ಲಿ ಇದ್ದಿ, ಇದಕ್ಕೆ ನಿನ್ನ ಮೊಣಕಾಲು ಸಾಕು, ಬಾಕಿದ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ಎಷ್ಟು ಜನ ನಂಬ್ತೀರಿ? ಅಲ್ಲಿ ಇವತ್ತು ನೀನು ಕೇಳಬೇಕು, ದೇವರೇ ನನಗೆ ಒಂದು ವಾಕ್ಯ ಕೊಡು ಸಾಕು. ಇವತ್ತು ಅನೇಕರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಬಿಡುಗಡೆಗೋಸ್ಕರ. ಬಿಡುಗಡೆ ಎಲ್ಲಿ ಇಲ್ಲ ಪ್ರಿಯರೇ. ಬಿಡುಗಡೆ ದೇವರ ವಾಕ್ಯದ ಒಳಗಿಟ್ಟಿದ್ದಾನೆ. ಈ ವಾಕ್ಯವನ್ನು ನೀನು ನಂಬುವುದಾದ್ರೆ ದೇವರು ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಂಬಬೇಕಾದ ದೇವರ ವಾಕ್ಯ. 3 ಜನ ಅರಸರು ಬಂದಾಗ ದೇವರು ಒಂದು ಪ್ರವಾದಿಯ ಮೂಲಕ ಅಲ್ಲಿ ಮಾತನಾಡ್ತಾರೆ. 2 ಪೂರ್ವಕಾಲ 20ನೇ ಅಧ್ಯಾಯ 15ನೇ ವಾಕ್ಯ. 2 Chronicles chapter 20 verses 15. ಅವನು ಎಲ್ಲ ಯೆಹೂದ್ಯರೇ ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲ ಯೆಹೂದ್ಯರೇ ಯೆರೂಸಲೇಮಿನವರೇ ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ. ಮತ್ತೆ ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀವು ಹೋಗುವ ಯುದ್ಧ ನಿಮ್ಮ ಯುದ್ಧ ಅಲ್ಲ, ದೇವರ ಯುದ್ಧವಾಗಿದೆ. ದೇವರು ಜಯವನ್ನು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿನ್ನ ವಿಕ್ಟರಿ ಆಲ್ರೆಡಿ ದೇವರು ಘೋಷಣೆ ಮಾಡಿದ್ದಾನೆ. ಅದಕ್ಕೆ ನೀನಿರ್ಬೇಕು ದೇವರ ಸನ್ನಿಧಾನದಲ್ಲಿ, ಅದಕ್ಕೆ ನೀನಿರಬೇಕು ದೇವರ ವಾಕ್ಯದ ಅಡಿಯಲ್ಲಿ. ಹಲ್ಲೆಲೂಯಾ. ಯೆಹೋಶುವನ 1:9 ನೋಡ್ರಿ. ಯೆಹೋಶುವ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಯೆಹೋಶುವನಿಗೆ ಮಾತನಾಡಿದ ಮೊದಲಾಗಿ ಮಾತನಾಡಿದ ಶಬ್ದ ಅದಾಗಿದೆ ಪ್ರಿಯರೇ. 1:9. ನಾನು ನಿನಗೆ ಆಜ್ಞಾಪಿಸಿದೆನಲ್ಲ, ಸ್ಥಿರಚಿತ್ತನಾಗಿರು. ಒಂದನೇದಾಗಿ ಪ್ರಾಬ್ಲಮ್ ಬರುವಾಗ ನಾವು ಏನ್ ಮಾಡಬಾರ್ದು? ಗಲಿಬಿಲಿ ಆಗಬಾರ್ದು. ಗಲಿಬಿಲಿ ಆದಿಯ ಹೋಯ್ತು, ಭಯಪಟ್ಟಿಯ ಹೋಯ್ತು. ಸ್ಥಿರಚಿತ್ತನಾಗಿರ್ಬೇಕು, ಸೌಂಡ್ ಮೈಂಡ್. ಹಲ್ಲೆಲೂಯಾ. ಈ ಯುದ್ಧ ನನ್ನದಲ್ಲ, ಕರ್ತ ನನಗೋಸ್ಕರ ಯುದ್ಧ ಮಾಡ್ತಾನೆ. ಸೈತಾನ ನೀನು ಡಿಪ್ರೆಷನ್ಗೆ ಹೋಗ್ಬೇಕಂತ ಆಸೆ ಮಾಡ್ತಾನೆ. ಡಿಪ್ರೆಷನ್ ದೇವರಿಂದ ಅಲ್ಲ, ಡಿಪ್ರೆಷನ್ ಸೈತಾನನಿಂದ. ಲೋನ್ಲಿನೆಸ್ ತರೋದು ಸೈತಾನ. ದೇವರು ಯಾವಾಗ ಸಹ ನಿನ್ನ ಒಟ್ಟಿಗೆನಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಯೆಹೋಶುವನ ಜೊತೆ ದೇವರು ಮಾತಾಡಲಿಕ್ಕೆ ಕಾರಣ ಮೋಶೆ ಸತ್ತು ಹೋದ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಮೋಶೆ ಸತ್ತು ಹೋದ, ನಾನು ಸಾಯಲಿಲ್ಲ, ನನಗೆ ಮರಣ ಇಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ಕೆಲವೊಂದು ವಿಷಯದಲ್ಲಿ ದೇವರು ಮಾತನಾಡ್ತಿದ್ದಾರೆ. ನೀನು ಸ್ಥಿರಚಿತ್ತರಾಗಿರ್ಬೇಕು. ಏನು ಪ್ರಾಬ್ಲಮ್ ಬಂದರೆ ಎದುರಿಸಲಿಕ್ಕೆ ರೆಡಿ ಆಗಿರ್ಬೇಕು. ಎಷ್ಟು ಜನ ರೆಡಿ ಆಗಿದ್ದೀರಿ ಎದುರಿಸಲಿಕ್ಕೆ?
ಅಲ್ಲಿ ಜಯ ಆಲ್ರೆಡಿ ದೇವರು ಘೋಷಣೆ ಮಾಡಿದ್ದಾರೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಎಷ್ಟು ಜನ ನಂಬ್ತೀರಿ? ನಾನು ಹೋಗುವಾಗ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಈ ವಾಗ್ದಾನವನ್ನು ಯೋಶುವ ಗಟ್ಟಿಯಾಗಿಟ್ಕೊಂಡ. ಇವನ ಸಕ್ಸಸ್ ಕೀ ದೇವರ ವಾಕ್ಯ. ಇವತ್ತು ನಾನು ಹೇಳ್ಬೇಕಾ, ನಿನ್ನ ಸಕ್ಸಸ್ ಇದೆ ದೇವರ ವಾಕ್ಯ ಸಾಕು. ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ದೇವರಿನ ಸಂಗಡ ಇದ್ದಾನೆ. ನೀನು ಕೆಲಸ ಮಾಡುವಾಗ ದೇವರಿನ ಸಂಗಡ ಇದ್ದಾನೆ. ನೀನು ಬಿಸ್ನೆಸ್ ಮಾಡುವಾಗ ದೇವರಿನ ಸಂಗಡ ಇದ್ದಾನೆ. ಸೇವೆ ಮಾಡುವಾಗ ದೇವರಿನ ಸಂಗಡ ಇದ್ದಾನೆ. ವೈರಿ ನಿನ್ನನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ವೈರಿಯನ್ನು ನಾಚಿಕೆ ಪಡುವಂತೆ ದೇವರು ಮಾಡ್ತಾನೆ. ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸಿದ್ದಾನೆ. ದೇವರು ನಿನಗೆ ಒಂದು ಜಯವನ್ನು ದೇವರು ಘೋಷಣೆ ಮಾಡಿದ್ದಾನೆ. ಇವತ್ತು ನಾನು ಘೋಷಣೆ ಮಾಡ್ತೇನೆ, ನಿಮ್ಮ ಪರಿಸ್ಥಿತಿಗಳಿಗೆ ಇದು ಬದಲಾಗ್ತಾ ಉಂಟು. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಹೇಳ್ರಿ, ನಾನಿನ್ನು ಅಳುವುದಿಲ್ಲ. ಹೇಳ್ರಿ, ನಾನಿನ್ನು ಅಳುವುದಿಲ್ಲ, ನಾನಿನ್ನು ಭಯಪಡುವುದಿಲ್ಲ. ಯಾಕಂದ್ರೆ ದೇವರು ನನ್ನ ಜೊತೆ ಮಾತನಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಭಯಪಡ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳೇ, ನೀವು ಹೇಳ್ರಿ, ನಾನು ಭಯಪಡುವುದಿಲ್ಲ. ದೇವರು ನನಗೆ ಹೇಳಿದ್ದಾನೆ, ಭಯಪಡಬೇಡ, ನಾನಿದ್ದೇನೆ ಅಂತ. ಇವತ್ತು ನೀವು ಕಾಣುವ ಹೋರಾಟದ ಮೇಲೆ ದೇವರು ಜಯವನ್ನು ಕೊಡುತ್ತಾನೆ. ನೀವು ಹೋಗುವ ಪರಿಸ್ಥಿತಿಯ ಮೇಲೆ ದೇವರು ಜಯವನ್ನು ಕೊಡುತ್ತಾನೆ. ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38ನೇ ವಾಕ್ಯ ಓದಿ ನೋಡ್ರಿ. ರೋಮನ್ ಚಾಪ್ಟರ್ 8 verses 37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತೀರಿ? ನೀವು ಹೋಗುವ ಎಲ್ಲ ವಿಷಯ, ಒಂದು ವಿಷಯ ಅಲ್ಲ, ಏನ್ ಪ್ರಾಬ್ಲಮ್ ಹೋಗ್ತಿದ್ರಿ ಆ ಎಲ್ಲ ವಿಷಯದಲ್ಲಿ ಪೂರ್ಣ ಜಯಶಾಲಿಗಳಂತೆ. ಕಂಪ್ಲೀಟ್ ಬಿಡುಗಡೆ ದೇವರು ಕೊಡ್ತಾರೆ. ಅಲ್ಲಿ ಅರ್ಧಮರ್ಧ ಬಿಡುಗಡೆ ಕೊಡುವ ದೇವರಲ್ಲ, ನನ್ನ ದೇವರು ಪೂರ್ಣವಾದ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಎಷ್ಟು ಜನ ಇವತ್ತು ನಂಬ್ತೀರಿ? ಅಲ್ಲಿ ಇವತ್ತು ಲೋಕ ಎಲ್ಲ ಭಯಪಡ್ತಾ ಬಂದರು. ಹೌದಾ? ಎಲ್ಲ ವಾಟ್ಸಪ್ ಅಲ್ಲಿ ನೋಡುದಿಲ್ಲ, ಸೂರ್ಯನಕ್ಕೆ ಬಿಸಿಲು ಬೀಳ್ತದೆ, 10ರಿಂದ 3 ಗಂಟೆ ತನಕ ಯಾರು ಹೊರಗೆ ಹೋಗ್ಬೇಡಿ ಹಾಗೆಲ್ಲ ವಾಟ್ಸಪ್ ಅಲ್ಲಿ ಬರ್ತಾ ಉಂಟು. ಬರ್ತದ? ಹೌದಲ್ಲ? ಬರ್ತದಲ್ಲ? ಹೌದು. ಪ್ರೆಸ್ ನೋಡಿ. ಈ ಸಂದರ್ಭದಲ್ಲಿ ನೀವು ಏನ್ ಹೇಳ್ಬೇಕು ಅದನ್ನ? ದೇವರ ವಾಕ್ಯ ಇರ್ತದೆ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂಜಕಾರವಿಲ್ಲ. ನೀನು ವಾಕ್ಯ ಡಿಕ್ಲೇರ್ ಮಾಡು, ನಿನಗೆ ಯಾವ ಹಾನಿ ಆಗುವುದಿಲ್ಲ. ಎಷ್ಟು ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಹೇಳ್ತಾರೆ ಗ್ಯಾಸ್ ಬರ, ಗ್ಯಾಸ್ ಬರ, ಗ್ಯಾಸ್ ಬರ. ನಿಮಗೆ ಗ್ಯಾಸ್ ಬರ ಆಗುವುದಿಲ್ಲ. ಬರಗಾಲದಲ್ಲಿ ಸಹ ನಮ್ಮನ್ನು ನಡೆಸುವ ದೇವರು ನಮ್ಮ ಸಂಗಡ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವು ಸಲ ನಮ್ಮ ಮನೆಗೆ ನೀವು ವಾಕ್ಯ ಹೇಳಿದ್ರೆ ಈಚೆಲ್ಲ ನ್ಯೂಸ್, ಹಾಗಾದ್ರೆ ನಿಮಗೆ ನಾಳೆ ಊಟಕ್ಕೆ ಅಂತ ಮಾಡ್ತೀನಿ. ಕಾಗೆಗೆ, ಎಲಿಯನಿಗೆ ಕಾಗೆಯ ಮೂಲಕ ದೇವರು ಕೊಟ್ಟರೆ ನಮಗೆ ದೇವರೆಲ್ಲ ಕೊಟ್ಟಲಿಕ್ಕೆ ಶಕ್ತರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದೇವರು ಏನು ಹೇಳಿದ್ರು? ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ಟಿದ್ದೇನೆ ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ? ನೀನು ಕೊಟ್ಟದಕ್ಕೆ ಸ್ತೋತ್ರ ಹೇಳ್ರಿ. ಅಲ್ಲಿ ದೇವರಿಗೆ ನೀನು ಜಯ ಕೊಟ್ಟದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ನಂಬಿಕೆಗೆ ಒಂದು ಟೆಸ್ಟ್ ಬರ್ತದೆ. ಆದರೆ ಆ ಟೆಸ್ಟಿನಲ್ಲಿ ಪಾಸ್ ಆಗಬೇಕಾದ್ರೆ ನೀನು ಮಾತನಾಡುವ ರೀತಿ ಅದು ವಿಚಿತ್ರವಾಗಿರಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ನೀವು ನೋಡಿ, ಕೊನೆಯದಾಗಿ ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ ನೀವು ನೋಡ್ರಿ. ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ರೋಮನ್ ಚಾಪ್ಟರ್ 4 verses 17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ನೋಡಿ, ಅಬ್ರಹಾಮನನ್ನು ಮೂಲ ಪಿತೃವಾಗಿ ನೇಮಿಸಿದ್ದಾನೆ ಎಂಬುದಾಗಿ ಮೊದಲೇ ಹೇಳಿದ ಪ್ರಕಾರ ಅವನು ನೇಮಿಸಿದ್ರು. ಸಾರಳಿಗೆ 89 ವರ್ಷ, ಹೌದಾ? ಅಬ್ರಹಾಮನಿಗೆ 99 ವರ್ಷ. ಈ ಸಂದರ್ಭದಲ್ಲಿ ಅವಳ ಗರ್ಭ ಏನಾಗಿತ್ತು? ಕಾಲ ನಿಂತು ಹೋಗಿತ್ತು, ಸತ್ತು ಹೋಗಿತ್ತು. ಆದ್ರೆ ಅಬ್ರಹಾಮ ಹೇಗೆ ಕರೆದ ಗೊತ್ತಿಲ್ಲ. ಮುಂದಿನ ವಾಕ್ಯ ಓದಿರಿ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ
ಕರ್ಮೂತ್ರ ಅಂತ ಕರೀತಿದ್ದ. ಎಷ್ಟು ಜನ ನಂಬ್ತೀವಿ? ನೀವು ಗ್ಯಾಸ್ ಬಾ ಅಂತ ಹೇಳಿದ್ರು ಗ್ಯಾಸ್ ಬರ್ತದೆ. ಬಂದಿದೆ, ದೇವರಿಗೆ ಸ್ತೋತ್ರ. ನಿಮ್ಮ ನಂಬಿಕೆ ಇವತ್ತು ಟೆಸ್ಟ್ ಮಾಡಬೇಕು. ಸುಮ್ಮನೆ ಟೆಸ್ಟ್ ಮಾಡಬಾರ್ದು. ಇಲ್ಲ ಅಂತ ಕಾರ್ಯ ಆದಾಗ ನೀವು ಹೇಳ್ರಿ ಬರ್ತದೆ. ಅಲ್ಲೆಲ್ಲ ಒಂದು ಇಬ್ಬರು ಗಂಡ ಹೆಂಡತಿದ್ರ ದೇವರ ಮಕ್ಕಳು. ಅಲ್ಲಿ ಸತ್ಯವೇದ ನೀರಿನಲ್ಲಿ ಮುಳುಗಿದ್ರೆ ಏನಾಗುದಿಲ್ಲ, ನೀನು ಮುಳುಗುವುದಿಲ್ಲ ಅಂತ. ನದಿಯಲ್ಲಿ ನಾಟಿದ್ರೆ ನೀನು ಮುಳುಗುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. ಇವರು ಸಮುದ್ರದಲ್ಲಿ ಇಬ್ಬರು ಕೈ ಇಬ್ಬರು ಪ್ರಾರ್ಥನೆ ಮಾಡಿಕೊಂಡು ಹೋದ್ರಂತೆ. ದೊಡ್ಡ ಸೆರೆ ಬರ್ತಂತೆ, ಮುಳುಗಿ ಹೋಯ್ತಂತೆ. ಯಾಕೆ ಮುಳುಗಿ ಹೋದ್ರು? ಪರೀಕ್ಷೆ ಮಾಡಿದ್ರು. ನಿನ್ನ ಮನೆಯ ಬಲ್ಲವರೇ ನಿನಗೇನಾಗುವುದಿಲ್ಲ, ಯಾಕಂದ್ರೆ ಇದು ವಾಗ್ದಾನ ನಿನಗೆ ಕೊಟ್ಟಿದ್ದಾನೆ. ಅಂತ ಸಂದರ್ಭದಲ್ಲಿ ದೇವರು ನಿನ್ನನ್ನು ಕಾಪಾಡ್ತಾನೆ. ಅಷ್ಟೇ ನಂಬ್ತೀನಿ, ನನ್ನ ದೇವರು ಕಾಪಾಡ್ತಾನೆ. ನನ್ನ ಮೇಲೆ ಒಂದು ವಾಗ್ದಾನ ಉಂಟು, ನನ್ನ ಮೇಲೆ ಒಂದು ಜಯ ಘೋಷಣೆ ಆಗಿದೆ. ಅದು ಯೇಸು ಸ್ವಾಮಿ ಘೋಷಣೆ ಮಾಡಿದ ಜಯವಾಗಿದೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಾವು ನಿನ್ನೆದು ನೋಡಿದ್ದೇವೆ, ಇವತ್ತಿದ್ದು ನೋಡಿದ್ದೇವೆ, ನಾಳೆದು ನಾವು ನೋಡಲಿಲ್ಲ. ಅದು ನನ್ನ ದೇವರು ನಾಳೆದನ್ನು ನೋಡಿದ್ದಾನೆ. ಹಲ್ಲೆಲೂಯಾ. ನೀವು ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. ಕೊನೆಯದಾಗಿ ಐಶಾಯ ಚಾಪ್ಟರ್ 46 ವರ್ಸಸ್ 9 ನಿಲ್ಲಿಸಿದೆ. 46 ವರ್ಸಸ್ 9. ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನೋಡಿ, ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಹಳೆಯ ಸಂಗತಿಗಳನ್ನು ನೀವು ನೆನಪು ಮಾಡ್ಬೇಕಂತೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ? ಇಸ್ರೇಲನ್ನು ಐಗುಪ್ತದಿಂದ ಹೊರಗೆ ಬಂದಾಗ ಏನು ಫಸ್ಟ್ ವಿಭಾಗ ಮಾಡಿದ್ರು? ಸಮುದ್ರದಲ್ಲಿ ಮಾನತೆ ಇದ್ರು. ಹೌದು, ಪ್ರೈಸ್ ದಿ ಲಾರ್ಡ್. ನಂತರ ಯೋರ್ದಾನನ್ನು ವಿಭಾಗ ಮಾಡಿದ್ರು, ಯೆರಿಕೋ ಕೋಟೆಯನ್ನು ಮಾಡಿದ್ರು. ಇದನ್ನೆಲ್ಲ ನೆನಪು ಮಾಡಬೇಕಂತೆ. ಇವತ್ತು ನಿಮ್ಮಲ್ಲಿ ಪ್ರಾಬ್ಲಮ್ ಬಂದಿದ ಅನೇಕ ಅದ್ಭುತಗಳನ್ನು ದೇವರು ಮಾಡಿದಲ್ಲಿ ಇವತ್ತು ನೆನಪಿಗೆ ತಂದುಕೊಡ್ರಿ. ಅಲ್ಲಿ ಹಳೆಯ ಸಂಗತಿಯನ್ನು ನೆನಪು ಮಾಡಿಕೊಂಡ್ರಿ. ನಾನೇ ದೇವರು, ಇನ್ನು ಯಾರು ಅಲ್ಲ, ಎಲ್ಲ ನಾನೇ ಪರಮ ದೇವರು, ನನಗೆ ಸರಿಸಮಾನರು ಇಲ್ಲ. ಏನಂತೆ? ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ್ದೇನೆ. ಹಾಗಾದ್ರೆ ನಿನ್ನ ಅಂತ್ಯ ದೇವರು ಮೊದಲೇ ನೋಡಿದ್ದಾನೆ. ನಿನ್ನ ಶತ್ರುವನ್ನು ದೇವರು ನೋಡಿದ್ದಾನೆ, ನಿನ್ನ ಜಯವನ್ನು ದೇವರು ನೋಡಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ನನ್ನ ಆರಂಭ ಅಂತ್ಯ ದೇವರು ನೋಡಿದ್ದಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. 139ನೇ ಕೀರ್ತನೆ, ನೀನು ಬಿಟ್ಟೇ ಇರುವಾಗ, ನಿನ್ನ ದಿನಚರಿ ಪ್ರಾರಂಭವಾಗುವ ಮೊದಲೇ ನಿನ್ನ ಎಲ್ಲ ದಿವಸಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ನಂಬ್ತೀರಿ? ಅಲ್ಲಿ ಇವತ್ತು ನಾವು ಸುಮ್ಮನೆ ಟೆನ್ಷನ್ ಮಾಡೋದು. ಟೆನ್ಷನ್ ಮಾಡಬಾರದು ಅಂತ ದೇವರು ಹೇಳ್ತಾರೆ. ನಾಳೆ ಬಗ್ಗೆ ನಾಳೆ ಒದಗಿ ಬರ್ತಂತೆ. ಎಷ್ಟು ಹೇಳ್ತೀವಿ? ನಾಳೆ ಬರ್ತದೆ. ಇವತ್ತು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಕೊಡಿ. ದೇವರು ಹೇಳಿದ್ದಾನೆ, ಅದನ್ನು ಮಾಡ್ತಾನೆ ಅಷ್ಟೇ. ಎಷ್ಟು ನಂಬ್ತೀವಿ ಇವತ್ತು? ಹಲ್ಲೆಲೂಯಾ. ಯೆರಿಕೋ ದಾಟುವ ಮೊದಲೇ ದೇವರು ಯೆಹೋಶುವನಿಗೆ ಮಾತನಾಡಿದ, ಅದನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಯೆಹೋಶುವನ ಧೈರ್ಯದಿಂದ ಮುಂದೆ ಹೋದ. ಸತ್ಯವೇದ ಹೇಳ್ತದೆ, ಅಷ್ಟು ದೊಡ್ಡ ಕೋಟೆ ಹಲ್ಲೆಲೂಯಾ ದೇವರು ಕೆಳಗೆ ಹಾಕಿದ. ಇಸ್ರೇಲರನ್ನು ದಾಟಿಕೊಂಡು ಕಾನಾನ್ ದೇಶ ಸೇರಿದ್ದಾರೆ ಎಂಬುದಾಗಿ. ಇವತ್ತು ಎಷ್ಟು ಜನ ನಂಬ್ತಾ ಇದ್ದೀರಿ? ಇವತ್ತು ಕೆಲವೊಂದು ಜಯ ದೇವರು ಇವತ್ತು ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣದ ಮಂಡಲದಲ್ಲಿ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇವರು ನಿನಗೋಸ್ಕರ ಮೊದಲೇ ಮಾಡಿದ್ದಾರೆ. ಅಲ್ಲಿ ದೇವರು ಯೆಹೋಶುವನ ಹತ್ರ ಕೊಟ್ಟಿದ್ದೇನೆ ಹೇಳುವಾಗ ಆ ಕೋಟೆ ಏನಾಯ್ತು? ಕ್ರ್ಯಾಕ್ ಆಗಿ ಆಯ್ತು. ಕ್ರ್ಯಾಕ್ ಆಗಿ ಆಯ್ತು, ಅರ್ಧ ಜೀವ ಆಗಿ ಆಯ್ತು. ಸೈತಾನ ಇವತ್ತು ಅರ್ಧ ಜೀವ ಆಗಿರುತ್ತೆ. ಇನ್ನು ಬೇಡಿಕೆ ಮಾತ್ರ ಬಾಕಿ. ಹಲ್ಲೆಲೂಯಾ. ನನ್ನ ದೇವರು ನಿಮಗೆ ಮಾತಾಡಿದಾಗೆ ಮಾಡುವ ದೇವರಾಗಿದ್ದಾನೆ. ಇವತ್ತು ಹೇಳ್ರಿ, ಘೋಷಣೆ ಮಾಡಿ, ನನ್ನ ದೇವರು ನನಗೆ ಕ್ರಿಸ್ತ ಯೇಸುವಿನ ಮೂಲಕ ಜಯವನ್ನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಪೌಲರು ನಮ್ಮ ದೇವರಾದ ಕರ್ತನಿಗೆ ಸ್ತೋತ್ರವಾಗಲಿ, ಆತನು ನಮಗೆ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನೀನು ಸೋಲಿನವಳಲ್ಲ, ಜಯಶಾಲಿ. ನಿನ್ನ ತಲೆ ತಗ್ಗಿಸಲಿಕ್ಕೆ ದೇವರು ಬಿಡುವುದಿಲ್ಲ. ದಾವೀದನ ಜೀವಿತ ಎಂಥದೇ ಪ್ರಾಬ್ಲಮ್ ಅಂದ್ರೂ ಸಹ ದೇವರ ಬಳಿಗೆ ಹೋದ, ದೇವರು ಜಯ ಕೊಟ್ಟ. ಇವತ್ತು ನಿಮಗೆ ದೇವರು ದೊಡ್ಡ ಜಯವನ್ನು ಕೊಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ?
ನಾನು ಬಲವಾಗಿ ನಂಬುತ್ತೇನೆ. ಇವತ್ತು ನೀವು ಆತನನ್ನು ಸ್ತುತಿಸುವಾಗಲೇ, ಇವತ್ತು ನೀವು ಆರಾಧನೆ ಮಾಡುವಾಗಲೇ ದೇವರು ನಿಮಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ ಎಂಬುದಾಗಿ ಕೊನೆಯದಾಗಿ ಆಡಿ ಆತನ ನಾಮವನ್ನು ಮಹಿಮೆಪಡಿಸುವ ಪ್ರಿಯರೇ, ನಾನು ಒಂದು ವಿಷಯದಲ್ಲಿ ಕೇಳ್ತಾ ಇದ್ದೇನೆ. ನನ್ನ ದೇವರು ಪರಾಕ್ರಮಿಯಾದ ದೇವರು, ನಮಗೆ ಜಯವನ್ನು ನೀಡಿದ ದೇವರು, ಭಯಂಕರವಾದ ಕರ್ತನವನಾಗಿದ್ದಾನೆ, ಮಾತುಗಳನ್ನು ಮಾಡುವ ದೇವರವನಾಗಿದ್ದಾನೆ. ಯೆಹೋಶುವನು ಜನರ ಮೇಲೆ ನಂಬಿಕೆ ಇಡಲಿಲ್ಲ, ತನ್ನ ಸೈನ್ಯದ ಮೇಲೆ ನಂಬಿಕೆ ಇಡಲಿಲ್ಲ, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ. ಇವತ್ತೆಷ್ಟು ಜನ ಹೇಳ್ತೀರಿ, ದೇವರೇ ನಿನ್ನ ಮಾತಿನ ಮೇಲೆ ನಾನು ನಂಬಿಕೆ ಇರ್ತೇನೆ, ನಿನ್ನ ಒಂದು ಮಾತು ಸಾಕು ಸ್ವಾಮಿ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸತ್ಯವೇದ ಹೇಳ್ತದೆ, ಮನುಷ್ಯರು ರೊಟ್ಟಿನಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಲ್ಲಿ ಹೊರಟ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ. ಇವತ್ತು ನೀವು ಬದುಕಬೇಕಾ? ದೇವರ ವಾಕ್ಯ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಉಂಟು. ನಿಮಗೆ ಜಯ ದೇವರು ಕೊಟ್ಟಿದ್ದಾನೆ. ನೀವು ಹೊಂದಿಕೊಂಡು ರಿಸೀವ್ ಮಾಡಿ. ನಾನಿನ್ನು ಕಾಣುವುದು ಜಯವೇ. ನನ್ನ ಮಾರ್ಗ ದೇವರು ತೆರೆದಿದ್ದಾನೆ. ಎಂತ ಎರಿಕು ಗೊಂಡೆ ಇದ್ರು ಸಹ, ಅಲ್ಲಿ ಹೋಗುವ ಚಾನ್ಸಸ್ ಇಲ್ಲದಿದ್ರು ಸಹ ನನಗೋಸ್ಕರ ಮಾರ್ಗವನ್ನು ತೆರೆಯುತ್ತಿದ್ದಾನೆ. Thank you Lord. We worship you Lord. ರಾಜಾಲಿ ರಾಜಾಲಿ ನಿನ್ನ ವಾಕ್ಯ ಅದು ಆತ್ಮವಾಗಿಯೂ ಜೀವವಾಗಿ ಆಗಿದೆ. ಇವತ್ತು ಆ ವಾಕ್ಯದ ಶಕ್ತಿ ಇವರ ಜೀವಿತದಲ್ಲಿ ಇವರ ಸಮಸ್ಯೆ ಮೇಲೆ ಪ್ರಕಟವಾಗುವುದಕ್ಕೆ ಸ್ತೋತ್ರ. ಎರಿಕೋ ಕೋಟೆಯ ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಕೋಟೆಯನ್ನು ಕೆಡವಿ ಮಾರ್ಗ ತೆರೆದ ಇವತ್ತು ಇವರು ಕಾಣುವ ಕೋಟೆಯನ್ನು ಕೆಡವಿ ನೀನು ಮಾರ್ಗ ತೆರೆಯುವುದಕ್ಕೆ ನಿಮಗೆ ಸ್ತೋತ್ರ.
ಇವರು ಕೊಟ್ಟ ವಾಗ್ದಾನದ ಕಡೆಗೆ ಇವರು ಹೆಜ್ಜೆ ಇಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ನಿಮಗೆ ಸ್ತೋತ್ರ. ನಾನು ನಂಬುತ್ತೇನೆ ದೇವರೇ, ನೀನು ಆಲ್ರೆಡಿ ಯುದ್ಧ ಮಾಡಿದ್ದಿ, ಜಯ ಕೊಟ್ಟಿದ್ದಿ, ಅದಕ್ಕೆ ನಿಮಗೆ ಸ್ತೋತ್ರ. ಇವರೊಂದಿಗೆ ಬಾಧ್ಯಸ್ಥರಾಗಿ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಮಹಿಮೆ ನಿಮಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಹಾಲೆಲೂಯಾ. ಅತ್ಯಾಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು. ಆಶೀರ್ವಾದ ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದಲ್ಲಿಯೂ ಲೋಕದ ನಂಬಿಕಸ್ಥರಿಗೂ ಇಂದು ಕ್ರಿಸ್ತ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯ ಕೊಟ್ಟ ದೇವರು 3 ಬಾರಿ ಹೇಳುವ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ.